ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನ ಈ ಸುಂದರವಾದ ಸಮಯವನ್ನು ನಮ್ಮ ಜೀವಿತದಲ್ಲಿ ಆತನು ಒದಗಿಸಿಕೊಟ್ಟಿದ್ದಾನೆ. ಕಳೆದ ದಿವಸಗಳು ನಮ್ಮ ಜೀವಿತದಲ್ಲಿ ದೇವರು ಉನ್ನತವಾದ ರೀತಿಯಲ್ಲಿ ದೇವರು ನಡೆಸಿದಂಥ ರೀತಿಗಾಗಿ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋರಾಗಬೇಕು. ಯಾಕಂದರೆ ಯಾವುದೇ ರೀತಿಯಲ್ಲಿ ನಮ್ಮ ಯಾವುದೇ ಒಂದು ಸಾಮರ್ಥ್ಯದಿಂದ ನಾವು ಬಂದದ್ದಲ್ಲ, ನಮ್ಮ ಶಕ್ತಿಯಿಂದಲ್ಲ, ನಮ್ಮ ಬಲದಿಂದಲ್ಲ, ಆತನ ಕೃಪೆ ಎಂಬುದು ಮಾತ್ರ ನಮಗೆ ಗೊತ್ತುಂಟು. ಕೀರ್ತನೆ ಭಾಗದಲ್ಲಿ ಉಂಟು, ಇನ್ನೊಂದು ಅರ್ಥ ಹೇಳ್ತಾನೆ, ಯೆಹೋವನು ನಮಗಿಲ್ಲದಿದ್ದರೆ ನಮ್ಮ ಗತಿ ಏನು ಹೇಳಲಿ. ದೇವರು ನಮಗಿಲ್ಲದಿದ್ದರೆ, ನಮ್ಮ ಪಕ್ಷವಾಗಿಲ್ಲದಿದ್ದರೆ, ನಮ್ಮ ಸಂಗಡ ಇರದಿದ್ದರೆ, ನಮ್ಮನ್ನು ಸಂತೈಸದಿದ್ದರೆ, ನಮ್ಮನ್ನು ಕಾಪಾಡದಿದ್ದರೆ ನಾವು ಒಂದು ಕ್ಷಣ ಬದುಕಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ದಾವೀದನು ಇನ್ನೊಂದು ಕಡೆ ಹೇಳ್ತಾನೆ, ನಾನು ನರ ಹುಳದಂತವನು. ಏನು? ನಾನು ನರ ಹುಳದಂತವನು ಅಂದ್ರೆ ಅಷ್ಟು ಒಂದು ದೀನನಾಗಿ ದೇವರ ಎದುರುಗಡೆ ನಾವು ಏನೂ ಅಲ್ಲ, ದೇವರ ಕಡೆ ಎದುರುಗಡೆ ನಾವು ಏನೂ ಅಲ್ಲ. ಆದರೆ ದೇವರು ಆತನ ಸಾರೂಪ್ಯದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿ ನಮ್ಮನ್ನು ಆತನ ಪ್ರೀತಿ ಮಾಡಿದ್ದಾನೆ. ಮಗನೇ, ಮಗಳೇ, ಅಪ್ಪ, ತಂದೆ ಕರೆಯುವಂತ ಭಾಗ್ಯ ನಮ್ಮ ಜೀವಿತದಲ್ಲಿ ಆತನ ಕೊಟ್ಟಿದ್ದಾನೆ. ನಾವು ಆತನಿಗೆ ಅದಕ್ಕೋಸ್ಕರ ನಾವು ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸಬೇಕು. ಇದು ಆತನ ಕೃಪೆಯಾಗಿದೆ. ಪ್ರಿಯರೇ, ಈ ಸಮಯದಲ್ಲಿ ನಾವು ಆರಾಧನೆಗೆ ಹೋಗ್ತಾ ಇದ್ದೇವೆ. ನಾವು ಆರಾಧನೆ ಮುಂಚೆ ದೇವರ ವಾಕ್ಯದಲ್ಲಿ ಉತ್ತೇಜನಗೊಳ್ಳುವುದಾದರೆ 84ನೇ ಕೀರ್ತನದಲ್ಲಿ 5, 6, 7, 8 ವಾಕ್ಯಗಳಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಕೀರ್ತನೆಗಾರನು, ನಿನ್ನಲ್ಲಿ ಬಲ ಹೊಂದುವ ಮನುಷ್ಯನು ಧನ್ಯನು, ಅವನು ಯಾತ್ರಪರರಾಗಿ ಕಣ್ಣೀರಿನ ತಗ್ಗಳನ್ನು ದಾಟುವಾಗ ಅಲ್ಲಿ ಹೊರತುಗಳನ್ನು ತೋಡಿ ನೀರಿನ ಸ್ಥಳವಾಗಿ ಮಾಡುತ್ತಾನೆ. ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸದೆ ಅವನು ಹೆಚ್ಚೆಚ್ಚಾಗಿ ಬಲ ಹೊಂದಿ ಚೀಯೋನ್ ಗಿರಿಯಲ್ಲಿ ದೇವರ ಸನ್ನಿಧಿಯಲ್ಲಿ ಸೇರಿ, ಸೇನಾಧೀಶನಾದ ಯೆಹೋವನ ದೇವರೇ, ನನ್ನ ಮೊರೆಯನ್ನು ಕೇಳು, ಯಾಕೋಬನ ದೇವರೇ ಕಿವಿಗೊಡು ಅನ್ನುತ್ತಾನೆ. ಹೌದು ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ನಿನ್ನಲ್ಲಿ ಯೇಸು ಕ್ರಿಸ್ತನಲ್ಲಿ ಬಲ ಹೊಂದುವ ಮನುಷ್ಯನು ಧನ್ಯನಾಗಿದ್ದಾನೆ. ನಾವು ಯಾರಲ್ಲಿ ಬಲ ಹೊಂದಬೇಕು? ನಾವು ಯಾವುದರಲ್ಲಿ ಬಲ ಹೊಂದಬೇಕು? ನಾವು ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಅದು ಅವರ ಎತ್ತಿಕೊಂಡು ಈ ಭೂಲೋಕಕ್ಕೆ ಬಂದದ್ದು ನೋಡ್ತೇವೆ. ನಾವು ಯಾವಾಗ ಈ ವಾಕ್ಯವನ್ನು ಓದುತ್ತೇವೋ, ಯಾವಾಗ ವಾಕ್ಯವನ್ನು ಧ್ಯಾನಿಸ್ತೇವೋ, ಯಾವ ವಾಕ್ಯವನ್ನು ಬಾಯ್ಪಾಠ ಮಾಡ್ತೇವೋ, ಯಾವಾಗ ವಾಕ್ಯವನ್ನು ಧ್ಯಾನಿಸಿಕೊಂಡು ನಮ್ಮ ಹೃದಯದ ಹಳೆಗಳಲ್ಲಿ ಬರೆಯುತ್ತೇವೋ, ಆಗ ನಾವು ಬಲ ಹೊಳ್ಳುತ್ತೇವೆ. ನಾವು ಪರಿಪೂರ್ಣವಾಗಿ ಈ ವಾಕ್ಯಕ್ಕೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡೋದಾದರೆ ಆಗ ದೇವರ ವಾಕ್ಯ ಹೇಳ್ತದೆ, ನಿನ್ನಲ್ಲಿ ದೇವರಲ್ಲಿ ನಾವು ಬಲ ಹೊಂದಿಕೊಳ್ಬೇಕು. ನಾವು ಯಾವುದೇ ಮನುಷ್ಯರ ಬಲ ಅಲ್ಲ, ಯಾವುದೇ ಹಣದ ಬಲ ಅಲ್ಲ, ಯಾವುದೇ ಒಂದು ಸಂಗತಿಯ ಬಲದಲ್ಲಿ ನಾವು ಇರುವುದಲ್ಲ. ನಾವು ಯಾರೊಟ್ಟಿಗೆ? ನಾವು ದೇವರ ಬಲದಲ್ಲಿ, ದೇವರ ಶಕ್ತಿಯಲ್ಲಿ, ದೇವರ ಆತ್ಮನೊಂದಿಗೆ ನಾವು ಜೀವಿಸ್ತಾದರೆ ದೇವರ ವಾಕ್ಯ ಹೇಳ್ತಾನೆ, ಅವನು ಯಾತ್ರಾಪರನಾಗಿ ಕಣ್ಣೀರಿನ ತಗ್ಗಳನ್ನು ದಾಟುವಾಗ ಅಲ್ಲಿ ಹೊರತೆಗಳು, ಅಲ್ಲಿ ನೀರಿನ ಸ್ಥಳವಾಗಿ ಮಾಡುತ್ತಾನೆ. ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸದೆ ಅವನು ಹೆಚ್ಚೆಚ್ಚಾಗಿ ಬಲ ಹೊಂದಿ ಚೀಯೋನ್ ಗಿರಿಯಲ್ಲಿ ದೇವರ ಸನ್ನಿಧಿಯಲ್ಲಿ ಸೇರಿ, ಸೇನಾಧೀಶನಾದ ಯೆಹೋವನ ದೇವರೇ, ನನ್ನ ಮೊರೆಯನ್ನು ಕೇಳು. ಹೌದು, ಯಾವಾಗ ದೇವರ ವಾಕ್ಯದಲ್ಲಿ ನೆಲೆಗೊಳ್ಳುತ್ತೇವೋ, ಯಾವಾಗ ದೇವರ ವಾಕ್ಯದಲ್ಲಿ ನಾವು ಗಟ್ಟಿಯಾಗಿ ನಿಂತುಕೊಳ್ಳುತ್ತೇವೋ, ಯಾವಾಗ ದೇವರನ್ನು ನಾವು ಆಶ್ರಯಿಸಿಕೊಳ್ಳುತ್ತೇವೋ, ಆಗ ಯಾವುದೇ ಬರಲಿ, ಯಾವುದೇ ರೀತಿಯ ತುಫಾನ್ ಬರಲಿ, ಯಾವುದೇ ರೀತಿಯ ಸಂಗತಿಗಳು ಬರಲಿ, ಯಾವುದೇ ಪರಿಸ್ಥಿತಿಗಳು ಬರಲಿ, ಅದು ನಮ್ಮನ್ನು ಮುಟ್ಲಿಕ್ಕೆ ಅಧಿಕಾರ ಇರುವುದಿಲ್ಲ. ಯಾಕಂದ್ರೆ ನಾವು ನಮ್ಮ ದೇವರೊಟ್ಟಿಗೆ ಐಕ್ಯವಾಗಿರುವುದರಿಂದ ದೇವರು ನಮ್ಮನ್ನು ಪ್ರತಿದಿನವೂ ನಮ್ಮನ್ನು, ನಮ್ಮ ಕಣ್ಣೀರನ್ನು ಒರೆಸಿಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ಹೊರತೆಗಳಾಗಿ, ಒಂದು ಬುಕ್ಕಿಗಳಾಗಿ ನಮ್ಮನ್ನು ಆತನು ನಡೆಸುವನಾಗಿದ್ದಾನೆ. ಯಾಕಂದ್ರೆ ಆತನು ನಮ್ಮನ್ನು ಪ್ರೀತಿ ಮಾಡ್ತಾನೆ, ಆತನು ನಮ್ಮನ್ನು ಸಂತೈಸ್ತಾನೆ, ಆತನು ನಮ್ಮನ್ನು ನಡೆಸುವನಾಗಿದ್ದಾನೆ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ನಾವು ನೋಡಿ ಇಲ್ಲಿ, ಯೆಹೋವ ನಿನ್ನ ಅಭಿಷಿಕ್ತನ ಮುಖವನ್ನು ಕಟಾಕ್ಷಿಸು, ನಿನ್ನ ಆಲಯದ ಅಂಗಳಲ್ಲಿ ಕಳೆದ ಒಂದು ದಿನವು ಬೇರೆ 1000 ದಿನಕ್ಕಿಂತ ಉತ್ತಮವಾಗಿದೆ. ಹೌದು ಪ್ರಿಯರೇ, ನಾವು ದೇವರ ಸಾನ್ನಿಧ್ಯಕ್ಕೆ ಎಷ್ಟು ಆಶೆ ಪಡ್ತೇವೋ, ನಾವು ದೇವರ ಸಾನ್ನಿಧ್ಯಕ್ಕೆ ಎಷ್ಟು ಕುತೂಹಲ ಪಡ್ತೇವೋ, ನಾವು ದೇವರ ದರ್ಶನ ಅಪೇಕ್ಷೆಗೆ ಎಷ್ಟು ನಾವು ಮನಸ್ಸು ಮಾಡ್ತೇವೋ, ನೋಡ್ತೇವೆ ದೇವರ ವಾಕ್ಯ ಹೇಳ್ತದೆ, ಒಂದು ದಿವಸವು ಅದು 1000 ದಿನಕ್ಕಿಂತಲೂ ಉತ್ತಮವಾಗಿದೆ ಎಂಬುದು. ಹೌದು ಪ್ರಿಯರೇ, ನಾವು ಇವತ್ತು ನಾವು ಎಲ್ಲಿದ್ದೇವೆ, ಯಾವ ಪರಿಸ್ಥಿತಿಯಲ್ಲಿದ್ದೇವೆ? ನಾವು ದೇವರ ಸಾನ್ನಿಧ್ಯಕ್ಕೆ ಬರಲಿಕ್ಕೆ ನಮ್ಮ ಹೃದಯವು ಯಾವ ರೀತಿ ಆತುರ ಪಡ್ತಾ ಉಂಟು? ನಾವು ಈ ಕ್ಷಣ ನಾವು ಯೋಚನೆ ಮಾಡಬೇಕು. ಹೌದು, ನನ್ನಲ್ಲಿ ತಪ್ಪುಗಳುಂಟು, ನಾನು ಆ ದೇವರೊಟ್ಟಿಗೆ ಐಕ್ಯತೆಯಲ್ಲಿ ದೇವರ ಬಲವನ್ನು ಹೊಂದಲಿಕ್ಕೆ ಆಗ್ಲಿಲ್ಲವೋ? ಈ ಸಮಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರು ಪ್ರತಿಯೊಬ್ಬರನ್ನು ಪ್ರೀತಿಸುವಂತ ದೇವರಾಗಿದ್ದಾನೆ, ದೇವರ ಶಕ್ತಿಯನ್ನು ತುಂಬಿಸುವಂತ ದೇವರಾಗಿದ್ದಾನೆ. ನಾವು ಆರಾಧನೆಗೆ ಹೋಗುವ ಮುಂಚೆ ದೇವರನ್ನ ಬಲಗೊಂಡು ಹೊಂದಿಕೊಂಡು ನಾವು ನೋಡ್ತೇವೆ, ಯೆಹೋವನನು ಪತ್ಮೋಸ್ ದ್ವೀಪದಲ್ಲಿ ದೇವರಿಂದ ಮಹಿಮೆಯಿಂದ ತುಂಬಲ್ಪಟ್ಟದ್ದು ನೋಡ್ತೇವೆ. ಇಡೀ ಪ್ರಕಟಣೆ ರೆವಲ್ಯೂಷನ್ಗಳನ್ನು ಆತನಿಗೆ ದೇವರ ಪ್ರಕಟಣೆ ಕೊಟ್ಟದ್ದು ನೋಡ್ತೇವೆ. ಪ್ರಿಯರೇ, ಇವತ್ತು ನಾವು ಆತ್ಮನಿಂದ ನಡೆಸುವವರಾದರೆ, ನಾವು ಆತ್ಮನಿಂದ ನಾವು ತುಂಬುವವರಾದರೆ, ನಾವು ಆತ್ಮನಿಂದ ನಾವು ಆತನ ಆರಾಧನೆ ಮಾಡೋದಾದರೆ
ದೇವರ ಅಭಿಷೇಕ, ದೇವರ ಪ್ರಸನ್ನತೆ, ದೇವರ ಮಹಿಮೆಯಿಂದ ನಾವು ತುಂಬುವರಾಗಿದ್ದೇವೆ ಪ್ರಿಯರೇ. ನಾವು ಈ ಸಮಯದಲ್ಲಿ ನಮ್ಮನ್ನು ಕಣ್ಣುಗಳನ್ನು ಮುಚ್ಚಿಕೊಳ್ಳುವ. ದೇವಾ, ನನಗೆ ನೀನು ಬೇಕು, ನಿನ್ನ ಶಕ್ತಿ ಬೇಕು, ನಿನ್ನ ಬಲ ಬೇಕು, ನಿನ್ನ ಮಹಿಮೆ ಬೇಕು, ನಿನ್ನ ಪ್ರಸನ್ನತೆ ಬೇಕು, ನಿನ್ನ ಅಭಿಷೇಕ ಬೇಕು, ನೀನು ತುಂಬಿ ಎಂಬುದು ನಮ್ಮನ್ನು ನಾವು ತಗ್ಗಿಸಿಕೊಂಡು ನಾವು ಪ್ರಾರ್ಥನೆ ಪೂರ್ವಕವಾಗಿ ಈ ಸಮಯದಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ಸ್ವರ್ಗ ನಮ್ಮ ತಂದೆ ದೇವರೇ, ನಿನ್ನ ವಾಕ್ಯ ಹೇಳ್ತದೆ, ನಿನ್ನಲ್ಲಿ ಬಲ ಹೊಂದುವ ಮನುಷ್ಯನು ಧನ್ಯನೆಂಬುದು ಸ್ವಾಮಿ. ಅಪ್ಪ, ನಿನ್ನಲ್ಲಿ ಬಲ ಹೊಂದಬೇಕು ಸ್ವಾಮಿ. ಅಪ್ಪ, ಈ ಕೊನೆಯ ಕಾಲಘಟ್ಟಗಳಾಗಿರುವಾಗ ಕರ್ತನೆಪ್ಪ, ಯಾವುದೇ ಒಂದು ಸ್ವಾಮಿ ಒಂದು ಸಂಗತಿಯಲ್ಲಿ ಅಥವಾ ಯಾವುದೇ ಒಂದು ಪಕ್ಷದಲ್ಲಿ ಅಥವಾ ಯಾವುದೇ ರೀತಿಯ ಜನರೊಟ್ಟಿಗೆ ನಾವು ಹೌದು ಸ್ವಾಮಿ ಬಲವನ್ನು ಹೊಂದಿಕೊಳ್ಳುವುದಲ್ಲ ಅಥವಾ ಅವರನ್ನು ನಾವು ಆಶ್ರಯಿಸಿಕೊಳ್ಳುವುದಲ್ಲ ದೇವರೇ. ಪರಿಪೂರ್ಣವಾಗಿ ನಿನ್ನ ನಾವು ಆಶ್ರಯಿಸುವಂತ ಮಕ್ಕಳಾಗಿ ನಮ್ಮ ನಡೆಸು ಪವಿತ್ರಾತ್ಮನೇ. ದೇವಾ, ನಾವು ಈ ಸಮಯದಲ್ಲಿ ಸಾನ್ನಿಧ್ಯಕ್ಕೆ ಬಂದಿದ್ದೇವೆ ಪವಿತ್ರಾತ್ಮನೇ. ನಾವು ನಿನ್ನ ಆರಾಧನೆ ಮಾಡಬೇಕು, ನೀನು ನಮ್ಮನ್ನು ಕೊಂಡಾಡಬೇಕು ಪವಿತ್ರಾತ್ಮನೇ. ನೀನು ನಿನ್ನ ಮಹಿಮೆಯಿಂದ ನಿನ್ನ ಬಾಯಾಗಿದ್ದುಕೊಂಡು ಅಭಿಷೇಕಿಸು ದೇವಾ. ಇದನ್ನು ನೋಡುವಂತ ಒಂದು ಕುಟುಂಬಗಳಲ್ಲಿ ಪವಿತ್ರಾತ್ಮನೇ, ನಿನ್ನ ಬಲದಲ್ಲಿ, ನಿನ್ನ ಅಭಿಷೇಕದಲ್ಲಿ, ನಿನ್ನ ಪ್ರಸನ್ನತೆಯಿಂದ ಒಂದು ಕುಟುಂಬಗಳನ್ನು ಕಟ್ಟಬೇಕಾಗಿ ನಾವು ಪ್ರಾರ್ಥಿಸಿಕೊಳ್ಳುತ್ತೇವೆ ಸ್ವಾಮಿ. ಪ್ರಾರಂಭದ ಕಡತನಕ್ಕೆಲ್ಲವನ್ನೇ ನಿಮ್ಮ ಹಸ್ತಗಳಿಗೆ ಒಪ್ಪಿಸಿಕೊಡ್ತೇವೆ. ನಮ್ಮ ನಡೆಸು ನೀನು ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುವುದೇನೆ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ಕರ್ತ ನಮಗೆ ಸ್ತೋತ್ರ ಉಂಟಾಗಲಿ. ನನ್ನ ಆತ್ಮನಾದ, ನನ್ನ ಪ್ರಿಯನಾದ, ನನ್ನ ಜೀವನಾದ, ನನ್ನ ಬಲ, ನನ್ನ ಗೆಲುವು ಯಾರಲ್ಲಿ? ಯೇಸು ಕ್ರಿಸ್ತ. ನಾವು ವಾಕ್ಯದಲ್ಲಿ ನಾವು ಈ ಸಮಯದಲ್ಲಿ ಓದಿದ್ದೇವೆ, ನನ್ನ ಬಲ, ನನ್ನ ಗೆಲುವು ನನ್ನ ಆತ್ಮನಾದ ದೇವರಲ್ಲಿ ಎಂಬುದು. ಅದಕ್ಕೂ ಈ ಸಮಯದಲ್ಲಿ ನಾವೆಲ್ಲರೂ ಕುಣಿತಾಡುತ್ತಾ ಚಪ್ಪಾಳ ತಟ್ಟುತ್ತಾ ಆತನ ನಾಮವನ್ನು ಘನಪಡಿಸೋಣ. ನನ್ನ ಆತ್ಮನಾದ, ನನ್ನ ಪ್ರಿಯನಾದ, ನನ್ನ ಜೀವನಾದ ದೇವಾ. ನನ್ನ ಆತ್ಮನಾದ, ನನ್ನ ಪ್ರಿಯನಾದ, ನನ್ನ ಜೀವನಾದ ದೇವಾ. ನನ್ನಯ ಬಲವು, ನನ್ನಯ ಗೆಲುವು ನಿನ್ನಲ್ಲೇ ಯೇಸುದೇವಾ. ನನ್ನಯ ಬಲವು, ನನ್ನಯ ಗೆಲುವು ನಿನ್ನಲ್ಲೇ ಯೇಸುದೇವಾ. ಆರಾಧಿಸುವೆ, ಆರಾಧಿಸುವೆ, ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ, ಆರಾಧಿಸುವೆ, ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ. ಬಲವಾದ ಬಂಡೆಯು, ಸ್ಥಿರವಾದ ಬಂಡೆ, ಜೀವಾದ ಭೋಗ್ಯ ದೇವಾ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ. ಬಲವಾದ ಬಂಡೆಯು, ಸ್ಥಿರವಾದ ಬಂಡೆಯು, ಜೀವಾದ ಭೋಗ್ಯ ದೇವಾ. ಆರಾಧಿಸುವೆ, ಆರಾಧಿಸುವೆ, ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ, ಆರಾಧಿಸುವೆ, ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ನೀನೇ ನನ್ನ ಕೋಟೆಯೋ, ನೀನೇ ನನ್ನ ಕೋಲು, ಒಳ್ಳೆಯ ಕುರುಬ ದೇವಾ. ವೈರಿಯ ಮುಂದೆ ಔತಣ ಮಾಡಿ ನನ್ನ ತಲೆ ಎತ್ತುವವನೇ. ನೀನೇ ನನ್ನ ಕೋಟೆಯು, ನೀನೇ ನನ್ನ ಕೋಲು, ಒಳ್ಳೆಯ ಕುರುಬ ದೇವಾ. ವೈರಿಯ ಮುಂದೆ ಔತಣ ಮಾಡಿ ನನ್ನ ತಲೆ ಎತ್ತುವವನೇ. ಆರಾಧಿಸುವೆ, ಆರಾಧಿಸುವೆ, ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ, ಆರಾಧಿಸುವೆ, ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ನೀನೇ ನನ್ನ ಕೋಟೆಯೋ, ನೀನೇ ನನ್ನ ಕೋಲು, ಒಳ್ಳೆಯ ಕುರುಬ ದೇವಾ.
ವೈರಿಯ ಮುಂದೆ ಔತಣ ಮಾಡಿ ನಂತಾಲ ಎತ್ತುವವನೇ. ನೀನೇ ನನ್ ಕೋಟೆಯು, ನೀನೇ ನನ್ ಕೋಲು, ಒಳ್ಳೆಯ ಕುರುಬ ದೇವಾ. ವೈರಿಯ ಮುಂದೆ ಔತಣ ಮಾಡಿಸಿ ನಂತಾಲ ಎತ್ತುವವನೇ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ. ಬಲವಾದ ಬಂಡೆಯು, ಸ್ಥಿರವಾದ ಬಂಡೆ, ಜೀವಾದ ಭೋಗ್ಯ ದೇವಾ. ನೀನೇ ನನ್ನ ಆಶ್ರಯ, ನೀನೇ ನನ್ನ ಕೋಟೆಯು, ನೀನೇ ನನ್ನ ದುರ್ಗ ದೇವಾ. ಬಲವಾದ ಬಂಡೆಯು, ಸ್ಥಿರವಾದ ಬಂಡೆ, ಜೀವಾದ ಭೋಗ್ಯ ದೇವಾ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಆರಾಧಿಸುವೆ ಆರಾಧಿಸುವೆ ನಿನ್ನಯ ನಾಮವ ಹಾಡುವೆ, ನಿನ್ನನ್ನೇ ನಾ ಸ್ತುತಿಸುವೆ, ನಿನ್ನನ್ನೇ ಕೊಂಡಾಡುವೆ. ಕರ್ತ ನಿನ್ನ ಕೊಂಡಾಡ್ತೇವೆ ಸ್ವಾಮಿ. ನನ್ನ ಆತ್ಮದವನು, ನನ್ನ ಜೀವದವನು ಸ್ವಾಮಿ, ನನ್ನ ಬಲವು, ನನ್ನ ಗೆಲುವು ಸ್ವಾಮಿ ನಿನ್ನಲ್ಲೇ ಕರ್ತನೆಪ್ಪ. ನೀನೇ ನನ್ನ ಆಶ್ರಯ, ನೀನೇ ನನ್ನ ದುರ್ಗ, ನೀನೇ ನನ್ನ ಬಂಡೆ, ನನ್ನ ಗುರಾನಿ ಸ್ವಾಮಿ. ದೇವ ನನ್ನ ಕುರುಬನಾಗಿದ್ದುಕೊಂಡು ಮುನ್ನಡೆಸುವಂತ ದೇವರಾಗಿದ್ದಿ ಕರ್ತನೆಪ್ಪ. ದೇವ ನಾವು ಹೇಳ್ತೇವೆ ಸಮಯದಲ್ಲಿ ಯೇಸು ಮಹಾರಾಜ ಯೇಸು ದೇವ ನಿನಗೆ ಹೌದು ಕರ್ತನೆಪ್ಪ. ನಿನಗೊಬ್ಬನ ಮಹಿಮೆಯನ್ನು, ನೀನೊಬ್ಬನೇ ಉನ್ನತದಲ್ಲಿರುವಂತ ದೇವರಾಗಿದ್ದಿ ಸ್ವಾಮಿ. ನೀನೊಬ್ಬನೇ ಕರ್ತನೆಪ್ಪ ಆರಾಧನೆಯಲ್ಲಿ ಚಲಿಸುವಂತ ದೇವರು, ಅದ್ಭುತವನ್ನು ಮಾಡಲು ಇರುವಂತ ದೇವರು ನೀನು ಒಬ್ಬನೇ ಸ್ವಾಮಿ. ಓ ಥ್ಯಾಂಕ್ ಯು ಗಾಡ್ ರಾಜ. ದೇವ ನಿಮಗೆ ಆರಾಧನೆ ಸ್ವಾಮಿ, ರಾಜ ನಿಮಗೆ ಮಹಿಮೆ ಸ್ವಾಮಿ. ಥ್ಯಾಂಕ್ ಯು ಗಾಡ್. ಹಲ್ಲೆಲೂಯಾ. ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪರಿಶುದ್ಧ ಪರಿಶುದ್ಧ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಪರಿಶುದ್ಧ ಪರಿಶುದ್ಧ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಅದ್ಭುತನು ಅದ್ಭುತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಅದ್ಭುತನು ಅದ್ಭುತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಉನ್ನತನು ಉನ್ನತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಉನ್ನತನು ಉನ್ನತನು ಯೇಸು, ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸು ಮಹಾರಾಜ ಯೇಸು, ನಮ್ಮ ಯೇಸು ಮಹಾರಾಜ ಯೇಸು.
ಯೇಸು ಮಹಾರಾಜ ಯೇಸು ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪರಿಶುದ್ಧ ಪರಿಶುದ್ಧ ಯೇಸು ನಮ್ಮ ಯೇಸು ಮಹಾರಾಜ ಯೇಸು. ಪರಿಶುದ್ಧ ಪರಿಶುದ್ಧ ಯೇಸು ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಅದ್ಭುತನು ಅದ್ಭುತನು ಯೇಸು ನಮ್ಮ ಯೇಸು ಮಹಾರಾಜ ಯೇಸು. ಅದ್ಭುತನು ಅದ್ಭುತನು ಯೇಸು ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ ಹಲ್ಲೆಲೂಯಾ Hallelujah. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಉನ್ನತನು ಉನ್ನತನು ಯೇಸು ನಮ್ಮ ಯೇಸು ಮಹಾರಾಜ ಯೇಸು. ಉನ್ನತನು ಉನ್ನತನು ಯೇಸು ನಮ್ಮ ಯೇಸು ಮಹಾರಾಜ ಯೇಸು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೆ ನಿನ್ನ ಪರಿಶುದ್ಧನ ಸ್ವಾಮಿ, ಯೇಸುವೆ ನಿನ್ನ ಉನ್ನತನ ಸ್ವಾಮಿ, ಯೇಸುವೆ ನಿನ್ನ ಮಹೋನ್ನತನ ಸ್ವಾಮಿ, ಯೇಸುವೆ ಬಿಡುಗಡೆ ಕೊಡುವ ದೇವರೇ, ಯೇಸುವೆ ಕಣ್ಣೀರನ್ನು ಒರೆಸುವ ದೇವರೇ, ಯೇಸುವೆ ಕುರುಡರಿಗೆ ಕಣ್ಣು ಕೊಡುವ ದೇವರೇ, ಯೇಸುವೆ ಕಿವುಡರಿಗೆ ಕಿವಿ ಕೊಡುವ ದೇವರೇ, ಅದ್ಭುತದಲ್ಲಿ ಅದ್ಭುತ ಮಾಡುವ ದೇವರೇ, ಉನ್ನತದಲ್ಲಿ ಉನ್ನತವಾಗಿರುವ ದೇವರೇ, ಎಲ್ಲ ನಾಮಕ್ಕಿಂತಲೂ ಅತಿ ಶ್ರೇಷ್ಠವುಳ್ಳ ನಾಮ, ಎಲ್ಲ ನಾಮಕ್ಕಿಂತಲೂ ಅತಿ ಉನ್ನತವುಳ್ಳ ನಾಮ, ಎಲ್ಲ ನಾಮಕ್ಕಿಂತಲೂ ಸ್ವಾಮಿ ಒಂದು ಘನವಾದ ಮಹಿಮೆಯುಳ್ಳ ನಾಮವಾಗಿ ನಿನ್ನ ನಾಮಕ್ಕೆ ಘನವನ್ನು ಸಲ್ಲಿಸುವೆ ಕರ್ತನೇ ರಾಜ. ಅದ್ಭುತ ಮಾಡಿಕೊಂಡು ಎಲ್ಲ ಮಿರಕಲ್ ಅತಿ ಮಿರಕಲ್ ಅದ್ಭುತ ಕಾರ್ಯಗಳನ್ನು ಸತ್ತೋರ್ನ ಎಬ್ಬಿಸಿದಂತ ನಾಮ ಅದು ನಿನ್ನ ನಾಮವಾಗಿದೆ ಸ್ವಾಮಿ. ದೇವ ಬಾರ್ತೊಲೋಮನಿಗೆ ಕಣ್ಣು ಕೊಟ್ಟಂತ ನಾಮ, 38 ವರ್ಷದ ಪಾರ್ಶ್ವವನ್ನು ಎಬ್ಬಿಸಿದಂತ ನಾಮ ಸ್ವಾಮಿ, 12 ವರ್ಷ ರಕ್ತ ಕುಸುಮಿಗೆ ದೇವ ಬಿಡುಗಡೆ ಕೊಟ್ಟಂತ ನಾಮ ಸ್ವಾಮಿ, ಆರೋಗ್ಯದಲ್ಲಿ ಆರೋಗ್ಯವನ್ನು ಉಂಟು ಮಾಡುವಂತ ನಾಮ ಅದು ಯೇಸುವಿನ ನಾಮ. ಅದಕ್ಕೆ ನಿನಗೆ ಮಹಾರಾಜ, ನೀನು ಮಹಾರಾಜ, ನೀನೊಬ್ಬನೇ ಒಡೆಯ, ನೀನೊಬ್ಬನೇ ತಂದೆ, ನೀನೊಬ್ಬನೇ ಅಧಿಪತಿಯಾಗಿದ್ದುಕೊಂಡಿರುವ ದೇವರೇ ನಿನಗೆ ಆರಾಧಿಸ್ತೇವೆ ಸ್ವಾಮಿ, ನಿನಗೆ ಆರಾಧಿಸ್ತೇನೆ. ನಾವು ಈ ಸಮಯದಲ್ಲಿ ನಾವು ಹೇಳುವ ಈ ನಮಗೆ ಹೌದು ಈ ಶ್ವಾಸ ಕೊಟ್ಟಂತ ದೇವರು, ಈ ಉಸಿರು ಕೊಟ್ಟಂತ ದೇವರು, ಈ ಪ್ರಾಣ ಕೊಟ್ಟಂತ ದೇವರು, ಈ ಜೀವನ ಕೊಟ್ಟಂತ ದೇವರು, ಈ ಜೀವಿತವನ್ನು ಕಲ್ಪಿಸಿದ ದೇವರಿಗೆ ನಾವು ಹೇಳುವ ಉಸಿರಾದ ದೇವರೇ ನಿನಗೆ ಆರಾಧನೆ, ನಿನಗೊಬ್ಬನಿಗೆ ನಾವು ಆರಾಧನೆ ಮಾಡ್ತೇವೆ. ಈ ಉಸಿರಲ್ಲಿ ನಾವು ಯಾವಾಗಲೂ ಉಸಿರಾಡುವುದಾದರೆ ಅದು ಆತನ ಕೃಪೆ, ಆತನ ಪ್ರೀತಿ, ಆತನ ರಕ್ತವನ್ನು ನಾವು ಜ್ಞಾಪಿಸಿಕೊಳ್ಳುತ್ತಾ ನಾವು ಈ ಸಮಯದಲ್ಲಿ ಕಡೆಯದಾಗಿ ನಾವು ಕಣ್ಣುಗಳನ್ನ ಮುಚ್ಚಿಕೊಳ್ಳುತ್ತಾ ನಾವು ಹೇಳುವ ಉಸಿರಾದ ದೇವರೇ ನಿನಗೆ ಆರಾಧನೆ, ನಿನಗೊಬ್ಬನಿಗೆ ಮಹಿಮೆ, ನಿನಗೊಬ್ಬನಿಗೆ ಸ್ತೋತ್ರ, ನಿನಗೊಬ್ಬನಿಗೆ ಘನತೆ ಎಂಬುದು ಆತನ ನಾವು ಈ ಸಮಯದಲ್ಲಿ ಆರಾಧಿಸಿ ಆತನ ನಮ್ಮನ್ನು ಮೇಲಕ್ಕೆತ್ತುವ. ಉಸಿರಾದ ಯೇಸುವೇ ಆರಾಧನೆ, ಉಸಿರಲ್ಲಿ ಬೆರೆತವನೇ ಆರಾಧನೆ. ಉಸಿರಾದ ಯೇಸುವೇ ಆರಾಧನೆ, ಉಸಿರಲ್ಲಿ ಬೆರೆತವನೇ ಆರಾಧನೆ. ಆರಾಧನೆ 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 ಸ್ತುತಿ ಆರಾಧನೆ ಆರಾಧನೆ
ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಉಸಿರಾದ ಯೇಸುವೆ ಆರಾಧನೆ ಉಸಿರಲ್ಲಿ ಬೆರೆತವನೇ ಆರಾಧನೆ ಉಸಿರಾದ ಯೇಸುವೆ ಆರಾಧನೆ ಉಸಿರಲ್ಲಿ ಬೆರೆತವನೇ ಆರಾಧನೆ ಪರಲೋಕ ದೇವರೇ ಆರಾಧನೆ ಪರಿಶುದ್ಧ ರಾಜನೇ ಆರಾಧನೆ ಪರಲೋಕ ದೇವರೇ ಆರಾಧನೆ ಪರಿಶುದ್ಧ ರಾಜನೇ ಆರಾಧನೆ 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 ಸ್ತುತಿ ಆರಾಧನೆ 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 ಸ್ತುತಿ ಆರಾಧನೆ ಉಸಿರಾದ ಯೇಸುವೆ ಆರಾಧನೆ ಉಸಿರಲ್ಲಿ ಬೆರೆತವನೇ ಆರಾಧನೆ ಉಸಿರಾದ ಯೇಸುವೆ ಆರಾಧನೆ ಉಸಿರಲ್ಲಿ ಬೆರೆತವನೇ ಆರಾಧನೆ ಉನ್ನತ ದೇವರೇ ಆರಾಧನೆ ಮಹಿಮೆಯ ರಾಜನೇ ಆರಾಧನೆ ಉನ್ನತ ದೇವರೇ ಆರಾಧನೆ ಮಹಿಮೆಯ ರಾಜನೇ ಆರಾಧನೆ 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 ಸ್ತುತಿ ಆರಾಧನೆ 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 ಸ್ತುತಿ ಆರಾಧನೆ ಉಸಿರಾದ ಯೇಸುವೆ ಆರಾಧನೆ ಉಸಿರಲ್ಲಿ ಬೆರೆತವನೇ ಆರಾಧನೆ ಉಸಿರಾದ ಯೇಸುವೆ ಆರಾಧನೆ ಉಸಿರಲ್ಲಿ ಬೆರೆತವನೇ ಆರಾಧನೆ ಮೋಶೆಯ ದೇವರೇ ಆರಾಧನೆ ಯೆಹೋಶನ ದೇವರೇ ಆರಾಧನೆ ಮೋಶೆಯ ದೇವರೇ ಆರಾಧನೆ ಯೆಹೋಶನ ದೇವರೇ ಆರಾಧನೆ 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 ಸ್ತುತಿ ಆರಾಧನೆ 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 ಸ್ತುತಿ ಆರಾಧನೆ ಉಸಿರಾದ ಯೇಸುವೆ ಆರಾಧನೆ ಉಸಿರಲ್ಲಿ ಬೆರೆತವನೇ ಆರಾಧನೆ ಉಸಿರಾದ ಯೇಸುವೆ ಆರಾಧನೆ ಉಸಿರಲ್ಲಿ ಬೆರೆತವನೇ ಆರಾಧನೆ ಪರಲೋಕ ದೇವರೇ ಆರಾಧನೆ ಪರಿಶುದ್ಧ ರಾಜನೇ ಆರಾಧನೆ
ಪರಲೋಕ ದೇವರೇ ಆರಾಧನೆ, ಪರಿಶುದ್ಧ ರಾಜನೇ ಆರಾಧನೆ, 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 ಸ್ತುತಿ ಆರಾಧನೆ, 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 ಸ್ತುತಿ ಆರಾಧನೆ, 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 ಸ್ತುತಿ ಆರಾಧನೆ, 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 ಸ್ತುತಿ ಆರಾಧನೆ, ಆರಾಧನೆ. ಯೇಸುವಿನಿಗೆ ಆರಾಧನೆ ಸ್ವಾಮಿ, ರಾಜನಿಗೆ ಆರಾಧನೆ, ಪರಲೋಕ ದೇವರೇ ನಿಮಗೆ ಆರಾಧನೆ ಸ್ವಾಮಿ, ಮೋಶೆ ಆರೋನರ ದೇವರೇ ನಿಮಗೆ ಆರಾಧನೆ ಸ್ವಾಮಿ, ಅಬ್ರಾಹಂ ಇಸಾಕರ ದೇವರೇ ನಿಮಗೆ ಆರಾಧನೆ ಸ್ವಾಮಿ. ದೇವ ಪೌಲ ಶೀಲರುಗಳು ಆರಾಧಿಸುವಾಗ ಒಂದು ಅದ್ಭುತವನ್ನು ಕಂಡಲ್ಪಟ್ಟದ್ದು ನೋಡ್ತೇವೆ, ಅಲ್ಲಿ ಬಿಡುಗಡೆ ಕಂಡಲ್ಪಟ್ಟದ್ದು ನೋಡ್ತೇವೆ ಸ್ವಾಮಿ. ದಾವೀದನು ಆರಾಧಿಸುವಾಗ ಸ್ವಾಮಿ, ಓ ಯೇಸುವಿನ ಮಹಿಮೆಯಿಂದ ನಿನ್ನ ಮಹಿಮೆಯಿಂದ ತುಂಬಿಸಿದ ದೇವರೇ ಸ್ವಾಮಿ. ದೇವ ಎಲ್ಲಿ ಆರಾಧನೆ ಉಂಟು ಅಲ್ಲಿ ಅದ್ಭುತಗಳು ಉಂಟು ಸ್ವಾಮಿ, ಎಲ್ಲಿ ಆರಾಧಿಸುವರುಂಟು ಸ್ವಾಮಿ ಅಲ್ಲಿ ನಿನ್ನ ಮಹಿಮೆ ಉಂಟು ಸ್ವಾಮಿ, ನಿನ್ನ ಒಂದು ಕಾರ್ಯವನ್ನು ಕಾಣಲಿಕ್ಕೆ ಸಾಧ್ಯ ಉಂಟು ಕರ್ತನಪ್ಪ. ನಿನಗೆ ಮಹಿಮೆ ಸ್ವಾಮಿ, ನಿನಗೆ ಮಹಿಮೆ ಸ್ವಾಮಿ, ನಿನಗೆ ಮಹಿಮೆ ಸ್ವಾಮಿ, ನಿನ್ನ ಗ್ಲೋರಿ ಗ್ಲೋರಿ ಸ್ವಾಮಿ. ನೀನು ಅದ್ಭುತ ಮಾಡೋ ದೇವರಿಗೆ ಸ್ತೋತ್ರಲಿದ್ದೇವೆ ಸ್ವಾಮಿ. ಎಲ್ಲಾ ರೀತಿಯ ಬಾಂಡೇಜ್ಗಳು ಬ್ರೇಕ್ ಆಗಲಿ ಸ್ವಾಮಿ, ಎಲ್ಲಾ ರೀತಿಯ ಬಂಧನಗಳು ಬ್ರೇಕ್ ಆಗಲಿ ಸ್ವಾಮಿ, ಎಲ್ಲಾ ರೀತಿಯ ಸ್ವಾಮಿ ದೇವ ಸೈತನ ಕಟ್ಟಲ್ಪಟ್ಟಂತ ಪ್ರತಿಯೊಂದು ಪರಿಸ್ಥಿತಿಗಳು ಅದು ಬದಲಾಗಲಿ ಸ್ವಾಮಿ. ನಿನ್ನನ್ನು ಆರಾಧಿಸುವ ಮಧ್ಯದಲ್ಲಿ, ನಿನ್ನನ್ನು ಆರಾಧಿಸುವ ಮಧ್ಯದಲ್ಲಿ ಒಂದು ದೊಡ್ಡ ಒಂದು ದೇವ ಒಂದು ಅದ್ಭುತವನ್ನು ಮಾಡಲು ನೀನು ಶಕ್ತನ ದೇವರಾಗಿದ್ದೆ ಕರ್ತನಪ್ಪ. ಒಂದು ವ್ಯಕ್ತಿಗತ ಜೀವಿತದಲ್ಲಿ ನೀನು ಅಪ್ಪ ಮಹಿಮೆಯಾದ ರೀತಿಯಲ್ಲಿ ನೀನು ಕಾರ್ಯ ಮಾಡೋದಕ್ಕಾಗಿ ಸ್ತೋತ್ರಲಿದ್ದೇವೆ ಸ್ವಾಮಿ. ಅಪ್ಪ ನಿನ್ನ ಪ್ರೆಸೆನ್ಸ್, ನಿನ್ನ ಮಹಿಮೆ, ನಿನ್ನ ಮಹಿಮೆ, ನಿನ್ನ ಮಹಿಮೆಯಿಂದ ತುಂಬಿದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆಯಲ್ಲಿ ನಮ್ಮ ನಡೆಸಕ್ಕಾಗಿ ಸ್ತೋತ್ರಲಿದ್ದೇವೆ ಸ್ವಾಮಿ. ಅಪ್ಪ ಆರಾಧನೆಯಲ್ಲಿ ಶಕ್ತಿಯು, ಆರಾಧನೆಯ ಬಲವು, ಆರಾಧನೆಯ ಮಹಿಮೆಯು ತುಂಬಿಕೊಂಡು ನೀನು ನಡೆಸಕ್ಕಾಗಿ ಸ್ತೋತ್ರಲಿದ್ದೇವೆ ಸ್ವಾಮಿ. ಕರ್ತ ಎಲ್ಲ ಘನ ಮಹಿಮೆ ನಿನಗೊಬ್ಬನೇ ಸಲ್ಲಿಸ್ತೀನಿ ನಜರೇತಿನ ಅತಿ ಮುದ್ದಾದ ನಮ್ಮದಲ್ಲಿ ತಂದೆ. ಆಮೆನ್. ಜೀಸಸ್ ಲಾರ್ಡ್. ಪ್ರೈಸ್ ದ ಲಾರ್ಡ್. ದೇವರ ನಿಮಗೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರವಾಗಿ ನಾವು ಕಣ್ಣು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಪವಿತ್ರಾತ್ಮ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಇವತ್ತಿನ ಸಂದೇಶದ ಮುಖಾಂತರ ನಿನ್ನ ಜನರ ಸಂಗಡ ಮಾತನಾಡು ಪವಿತ್ರಾತ್ಮನೆ. ಈ ವಾಕ್ಯನ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿಯ ಅಭಿವೃದ್ಧಿಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಇವತ್ತು ಧ್ಯಾನ ಮಾಡ್ತೇವೆ ಕೀರ್ತನೆ ಪುಸ್ತಕ 37 ಅದರಲ್ಲಿ 23 ಮತ್ತು 24ನೇ ವಾಕ್ಯ. ಸಾಮ್ 37 ವರ್ಸ್ 23 ಆ್ಯಂಡ್ 24 ವರ್ಸ್. ಸತ್ಪುರುಷನ ಗತಿಸ್ಥಾಪನೆಯು ಯೆಹೋವನಿಂದಲೇ ಆಗಿದೆ. ಆತನು ಅವನ ಪ್ರವರ್ತನೆಯನ್ನು ಮೆಚ್ಚುತ್ತಾನೆ. ಅವನ ಕೆಳಗೆ ಬಿದ್ದರೂ ಏಳದೆ ಹೋಗುವುದಿಲ್ಲ. ಯೆಹೋವನು ಅವನನ್ನು ಕೈ ಹಿಡಿದು ಉದ್ಧಾರ ಮಾಡುವನು. ಈ ಕೀರ್ತನೆಯಲ್ಲಿ ದಾವೀದನೇ ಸತ್ಪುರುಷನ ಗತಿಸ್ಥಾಪನೆ. ಸತ್ಪುರುಷ ಯಾರು ದೇವರ ವಾಕ್ಯಗಳನ್ನು, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಾರೋ ಅವರನ್ನು ಸತ್ಪುರುಷರು ಎಂದು ಕರೀತಾರೆ. ಆ ಸತ್ಪುರುಷ ಗತಿಸ್ಥಾಪನೆ ಅಂದರೆ ದೇವರ ಸತ್ಪುರುಷರನ್ನು ದೇವರು ಉದ್ಧರಿಸಿದ್ದಾನೆ. ಅವರ ಗತಿಸ್ಥಾಪನೆ ಯೆಹೋವನಿಂದಲೇ ಆಗಿದೆ. ಅವನ ಪ್ರವರ್ತನೆಯನ್ನು ಮೆಚ್ಚುತ್ತಾನೆ. ಈ ವಾಕ್ಯದ ಏನು ಅರ್ಥ ಅಂದರೆ ಯಾರ್ಯಾರು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆತಾರೋ ಅವನು ಸತ್ಪುರುಷರು ದೇವರ ವಾಕ್ಯ ಕರೆಯಲ್ಪಡುತ್ತೆ. ಮತ್ತು ಅವರನ್ನು ದೇವರು ಉದ್ಧರಿಸುವನಾಗಿದ್ದಾನೆ. ಅವರ ಪಶ್ಚಾತ್ತಾಪವನ್ನು ದೇವರು ಮೆಚ್ಚುತ್ತಾನೆ ಮತ್ತು ಅವರಿಗೆ ಉದ್ಧರಿಸ್ತಾನೆ. ಅವರ ಕೆಳಗೆ ಬಿದ್ದರೂ ಅವನು ಮೇಲೆ ಕೆತ್ತುತ್ತಾನೆ ಎಂಬುದಾಗಿ ಇದು ಅರ್ಥವಾಗಿದೆ. ಹಾಗಾದರೆ ಸತ್ಪುರುಷರಾಗಿ ಹೇಗೆ ಜೀವಿಸುವುದೆಂಬುದಾಗಿ ನಾವು ಮೊದಲನೇ ಪಾಯಿಂಟ್ ನೋಡುವ. ಸತ್ಪುರುಷರಾಗಿ ಜೀವಿಸುವವರು ಆಗಬೇಕು. ಆದಿಕಾಂಡ ಪುಸ್ತಕ 17ನೇ ಆದಿಯಲ್ಲಿ 1 ಮತ್ತು 2ನೇ ವಾಕ್ಯ. ಅಬ್ರಹಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು
ನಾನು ಸರ್ವಶಕ್ತನ ದೇವರು, ನನಗೆ ನಡಕೊಂಡು ದೋಷವಿಲ್ಲದವನಾಗಿರು, ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ, ಅತ್ಯಧಿಕವಾದ ಸಂತತಿಯನ್ನು ಕೊಡುವೆನು ಅಂದನು. ಪ್ರಿಯ ನೋಡ್ತೀವಿ, ದೇವರು ಅಬ್ರಹಾಮನಿಗೆ ಹೇಳ್ತಾನೆ. ಅಬ್ರಹಾಮನಿಗೆ 99 ವರ್ಷ ಪ್ರಾಯ ಆದವಾಗ ದೇವರು ಅಬ್ರಹಾಮನಿಗೆ ದರ್ಶನ ಕೊಟ್ಟು ಈಗ ಹೇಳ್ತಾನೆ, ನಾನು ಸರ್ವಶಕ್ತನ ದೇವರು, ನನ್ನ ಮುಂದೆ ನಡೆಕೊಂಡು ದೋಷವಿಲ್ಲದವನಾಗಿರು, ಆಗ ನಾನು ನಿನಗೆ ನಿನ್ನ ಸಂಗಡ ಒಡಂಬಡಿಕೆ ಮಾಡ್ತೇನೆ, ನಿನಗೆ ಅತ್ಯಧಿಕವಾದ ಸಂತತಿಯನ್ನು ಕೊಡುತ್ತೇನೆ ಎಂದು ದೇವರು ಹೇಳ್ತಾನೆ. ನೋಡ್ತೇವೆ, ಅಬ್ರಹಾಮನಿಗೆ ದೇವರು 75 ವರ್ಷ ಪ್ರಾಯದಲ್ಲಿ ಅವನು ಪ್ರಾರ್ಥಿಸುವಾಗ ದೇವರು ಅವನಿಗೆ ಗಂಡು ಮಗನು ಕೊಡುತ್ತೇನೆಂದು ವಾಗ್ದಾನ ಮಾಡಿದನು. ಈ ವಾಗ್ದಾನಕ್ಕೆ ಅಬ್ರಹಾಮನು ಇಲ್ಲಿ 24 ವರ್ಷ ಆಗ್ತದೆ. ದೇವರು ಪುನಃ ಒಂದ್ಸಲ ಮಾತನಾಡುವಾಗ ಪ್ರೇರೆ, ಈಗ 75 ವರ್ಷದ ಅಬ್ರಹಾಮನಿಗೆ ಇವಾಗ 99 ವರ್ಷ ಆಗುವಾಗ ದೇವರು ಅಬ್ರಹಾಮನಿಗೆ ಹೇಳ್ತಾನೆ, ನಾನು ಸರ್ವಶಕ್ತನ ದೇವರು, ನನ್ನ ಬಂದು ನಡೆಕೊಂಡು ದೋಷವಿಲ್ಲದವನಾಗಿರು, ನಾನು ನಿನ್ನೊಂದಿಗೆ ಒಡಂಬಡಿಕೆ ಮಾಡ್ತೇನೆ, ನಿನಗೆ ಅತ್ಯಧಿಕವಾದ ಸಂತತಿಯನ್ನು ಕೊಡುತ್ತೇನೆ ಎಂದು ವಾಗ್ದಾನ ಮಾಡ್ತಾನೆ. ಈ ವಾಗ್ದಾನ ಮಾಡಿದ ನಂತರ ಪ್ರೇರೆ ನಾವು ನೋಡ್ತೇವೆ, ಆದಿಯ ಮುಂದೆ ಓದುವಾಗ ದೇವರು ಅಬ್ರಹಾಮ ಹೇಳ್ತಾನೆ, ನಿನಗೆ ಸುನ್ನತಿ ಆಗಬೇಕು, ನೀನು ಸುನ್ನತಿ ಮಾಡಬೇಕು, ಇಸ್ಮಾಯಿಲನಿಗೂ ಸುನ್ನತಿ ಮಾಡಬೇಕು, ಮತ್ತು ಹುಟ್ಟಿದೆಲ್ಲ ಗಂಡು ಮಕ್ಕಳಿಗೆ 8 ದಿನದಲ್ಲಿ ಸುನ್ನತಿ ಮಾಡಬೇಕು ಎಂಬುದಾಗಿ ಈ ಒಂದು ಆಜ್ಞೆ ಹೇಳ್ತಾನೆ. ಈ ಮುದಿ ಪ್ರಾಯದಲ್ಲಿ ಅಬ್ರಹಾಮನು ಆ ದೇವರ ಆಜ್ಞೆಗೆ ಅಲ್ಲಿ ವಿಧೇಯನಾಗ್ತಾನೆ. ಅಲ್ಲಿ ವಿಧೇಯನಾಗುವಾಗ ಅವನು ದೇವರ ದೃಷ್ಟಿಯಲ್ಲಿ ಪರಿಪೂರ್ಣ ದೋಷವಿಲ್ಲದವನಾಗ್ತಾನೆ. ಮತ್ತು ಯಾವಾಗ ಅವನು ದೇವರ ಆಜ್ಞೆ ವಿಧೇಯನಾಗಿಕೊಂಡು ಸುನ್ನತಿ ಮಾಡ್ತಾನೋ ಆವಾಗ ದೇವರು ಅವನ ಹೆಂಡತಿ ಹತ್ರ ಮಾತನಾಡಿಕೊಂಡು, ಇದೇ ವರ್ಷ ಅಂದರೆ ಇನ್ನೊಂದು ಬರೋ ವರ್ಷದಲ್ಲಿ ನಿನಗೆ ಮಗು ಆಗ್ತಿದೆ ಎಂಬುದಾಗಿ ದೇವರು ಸಾರಳ ಹತ್ರ ಮಾತನಾಡ್ತಾನೆ. ಈ ರೀತಿ ದೇವರು ಮಾಡಿದ ವಾಗ್ದಾನವನ್ನು 25 ವರ್ಷದಲ್ಲಿ, ಅಬ್ರಹಾಮನಿಗೆ 75 ವರ್ಷದಲ್ಲಿ ಕೊಟ್ಟ ವಾಗ್ದಾನ ಅವನಿಗೆ ಪೂರ್ತಿ 25 ವರ್ಷ ಮುಗಿಯುವಾಗ 100 ವರ್ಷ ಪ್ರಾಯದಲ್ಲಿ ದೇವರು ಅಬ್ರಹಾಮನಿಗೆ ಒಬ್ಬ ಮಗನನ್ನು ಕೊಡುತ್ತಾನೆ, ಈಸಾಕನ್ನು ಕೊಡುತ್ತಾನೆ. ಹಾಗಾದರೆ ಇಲ್ಲಿ ನೋಡ್ತೇವೆ, ಸತ್ಪುರುಷರು ಇದರ್ಥವಾಗಿದೆ. ದೇವರು ಸತ್ಪುರುಷರನ್ನು ಗತಿ ಸ್ಥಾಪನೆ ಅಂದರೆ ಸತ್ಪುರುಷರು ದೇವರ ವಾಕ್ಯವನ್ನು ಕೈಕೊಂಡು ನಡೆಯುತ್ತಾರೆ. ಅವರನ್ನು ದೇವರು ಇನ್ನೂ ಪರಿಪೂರ್ಣತೆಗೆ ಅವರು ನಡೆಸುವನಾಗಿದ್ದಾನೆ. ಪ್ರೇರೆ ಇಲ್ಲಿ ಅಬ್ರಹಾಮನು ದೇವರ ಪ್ರತಿಯೊಂದು ಆಜ್ಞೆಗೆ ವಿಧೇಯನಾಗಿಕೊಂಡು ನಡೆದುಕೊಂಡು ಬಂದರು. ಅದು ಇನ್ನೂ ಒಂದು ಆಜ್ಞೆ ಅವನ ಜೀವಿತದಲ್ಲಿ ಪೂರ್ಣ ಮಾಡಲಿಕ್ಕಿತ್ತು, ಅದು ಸುನ್ನತಿ ಮಾಡಲಿಕ್ಕಿತ್ತು. ಪ್ರೇದ ಅರ್ಥ ಹೊಸ ಮಾಡಲಿಕ್ಕೆ ಪ್ರೇರೆ, ಇವತ್ತು ಅನೇಕರು ಪ್ರೇರೆ ನೀವು ದೇವರ ಹತ್ರ ಕೂಗುತ್ತೀರಿ. ಹೌದು, ಯೇಸು ಕ್ರಿಸ್ತನ ಮೇಲೆ ಯಾರು ನಂಬಿಕೆ ಇಟ್ಟಿದ್ದರೋ ಆ ನಂಬಿಕೆ ಮುಖಾಂತರ ದೇವರು ನಿಮ್ಮನ್ನು ನೀತಿವಂತನ ಕರೆದಿದ್ದಾನೆ. ಸತ್ಪುರುಷನಿಂದ ಹೊರತ ನೀತಿವಂತರು ಆಗಿದ್ದಾರೆ. ಆಗ ನೀತಿವಂತರ ಕೂಗನ್ನು ಕೇಳಿ ಎಲ್ಲ ಕಷ್ಟಗಳಿಂದ ಬಿಡುಗಡೆ ಕೊಡುತ್ತೆ ನಿಮ್ಮ ದೇವರ ವಾಕ್ಯ ಇರ್ತದೆ. ಆದರೂ ಇನ್ನೂ ಕೆಲವರು ಪ್ರೇರೆ ಈ ಸಂದೇಶ ಕೇಳುವ ಅನೇಕರು ಪ್ರೇರ ಆತ್ಮ ತೋರಿಸ್ತಾ ಇದ್ದಾನೆ. ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರದೆ ನೀವು ದೇವರ ಹತ್ರ ಪ್ರಶ್ನೆ ಹಾಕ್ತಿದ್ದೆ, ದೇವ ನಾನು ನಿನ್ನ ದೃಷ್ಟಿಯಲ್ಲಿ ನೀತಿವಂತನಾಗಿ ನಡೆದಿದ್ದೇನೆ, ಯಾಕೆ ನೀನು ಕೊಟ್ಟ ವಾಗ್ದಾನವು, ಯಾಕೆ ನೀನು ಕೊಟ್ಟ ದರ್ಶನವು, ಯಾಕೆ ನೀನು ಕೊಟ್ಟ ಕನಸು ಅಥವಾ ಕೊಟ್ಟ ಪ್ರಾರ್ಥನೆ ನೆರವೇರುವುದಿಲ್ಲ ಎಂಬುದಾಗಿ ನೀವು ಪ್ರಶ್ನೆ ಕೇಳ್ತಿದ್ದೀರಿ. ಈ ಪ್ರಶ್ನೆ ಕೇಳುವಾಗ ನೀವು ಇನ್ನೊಂದು ಪ್ರಶ್ನೆ ಕೇಳಬೇಕು, ದೇವ ನನ್ನ ಹೃದಯವನ್ನು ಪರೀಕ್ಷಿಸಿದೇವ, ನನ್ನ ಅಂತರಿಸೋದು ಇನ್ನೂ ನಾನು ನಿನ್ನ ದೃಷ್ಟಿಗೆ ದೋಷವಿಲ್ಲದವನಾಗಿ ನಡೆಯಬೇಕಾದ್ರೆ ಇನ್ನು ಏನು ಮಾಡಬೇಕು ಎಂಬುದೇ ಈ ಪ್ರಶ್ನೆಯನ್ನು ಕೇಳಿಕೊಂಡು ಬರಬೇಕು ಪ್ರೇರೆ. ಯಾಕಂದರೆ ದೇವರು ಸರ್ವಶಕ್ತನ ದೇವರಾಗಿದ್ದಾನೆ. ಆತನಿಗೆ ಅಸಾಧ್ಯವಾದುದು ಎಂಬುದು ಯಾವುದಿಲ್ಲ. ಆತನು ಏನು ವಾಗ್ದಾನ ಕೊಡುತ್ತಾನೋ, ಐಸಾಯ 55ನೇ ಆದ್ಯದಲ್ಲಿ 11ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ದೇವರ ಬಾಯಿಂದ ಬಂದ ಮಾತು ಅದು ಇಷ್ಟಾರ್ಥವನ್ನು ನೆರವೇರದ ಹೊರತು ಅದು ಹಿಂದಕ್ಕೆ ಹೋಗುವುದಿಲ್ಲ ಎಂಬುದಾಗಿ ಐಸಾಯ 55 ಅದರಲ್ಲಿ 11ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದರೆ ದೇವರ ಅಬ್ರಹಾಮನ ಹಾಗೆ ನಿಮಗೆ ಕನಸಿನ ಮುಖಾಂತರ, ದರ್ಶನದ ಮುಖಾಂತರ, ಪ್ರವಾದನೆ ಮುಖಾಂತರ ಅಥವಾ ದೇವರ ವಾಕ್ಯ ಓದುವಾಗ ವಾಗ್ದಾನವನ್ನು ಕೊಟ್ಟಿರೋದಾದರೆ ಅಥವಾ ನೀವು ವಾಗ್ದಾನದಂದು ಪ್ರಾರ್ಥನೆ ಮಾಡಿದ್ರೆ 100% ದೇವರು ವಾಗ್ದಾನವನ್ನು ಆತನು ಯಾವಾಗಲೂ ಆತನು ಪೂರೈಸುವವನು, ಅದನ್ನು ನೆರವೇರಿಸುವವನು ಆಗಿದ್ದಾನೆ. ಎಂದಿಗೂ ದೇವರು ಸುಳ್ಳುಗಾರನಲ್ಲ. ಏನು ದೇವರು ವಾಕ್ಯದಲ್ಲಿ ಅಲ್ಲಡ್ಬೇಕೆಂದ ಅವಸರಕ 1000ಕ್ಕಿಂತಲೂ ಜಾಸ್ತಿ ವಾಗ್ದಾನಗಳನ್ನು ಕೊಟ್ಟಿದ್ದಾನೆ. ಆ ವಾಗ್ದಾನಗಳು ನೀವು ನಂಬಿಕೊಂಡು ಪ್ರಾರ್ಥಿಸುವಾಗ ಅಥವಾ ದೇವರು ಆ ವಾಗ್ದಾನ ನಿಮಗೆ ಕೊಟ್ಟಿರುತ್ತಾರೆ, ವಾಗ್ದಾನ ದೇವರು ನೆರವೇರಿಸ್ತಾನೆ. ಯಾವ ವಾಗ್ದಾನ ದೇವರು ನೆರವೇರಿಸದೇ ಇರುವುದಿಲ್ಲ, ಯಾಕೆ ಅದು ಸತ್ಯವಂತನು ಆಗಿದ್ದಾನೆ. ಆದರೆ ಇಷ್ಟೇ ಕಂಡೀಷನ್ ಪ್ರೇರೆ, ದೇವರೇ ಬೇಕು,
ನೀವು ದೇವರ ಸತ್ಪುರುಷರಾಗಿ ನಡೆಯಬೇಕಂತ ಅರ್ಥ. ದೋಷವಿಲ್ಲದವರಾಗಿ ನಡೆಯುವರಾಗಬೇಕು ಪ್ರೇ. ಅದಕ್ಕೆ ಸುನ್ನತಿ ಮಾಡಬೇಕು. ಅದಕ್ಕೆ ಹೊಸ ಅಂದ್ಬಿಟ್ಟು ನೋಡ್ತೇವೆ. ಸುನ್ನತಿ ಎಂದರೆ ಪ್ರೇ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 22ರಿಂದ 24ನೇ ವಾಕ್ಯದಲ್ಲಿ ಅಪೊಸ್ತಲನು ಹೀಗೆ ಹೇಳ್ತಾನೆ. Ephesians chapter 4 verse 22 ಇಂದ 24 ತನಕ. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಸೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇವ ಭಯವುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಪ್ರೇದ ಅರ್ಥ ಸುನ್ನದ ಅರ್ಥ ಏನು? ಯೇಸು ನಂಬಿಕೆ ಇಟ್ಟಿದ್ದೀರಿ, ನೀವು ನೀರಲ್ಲಿ ಮುಳುಗಿ ದೀಕ್ಷೆ ಅಂದುಕೊಂಡಿದ್ದೀರಿ, ದೇವರ ಕೃಪೆ ಮುಖಾಂತರ ನೀತಿವಂತರಾಗಿದ್ದೀರಿ, ದೇವರ ಜನರಾಗಿದ್ದೀರಿ, ಪರಿಶುದ್ಧ ಯಾಜಕ ವರ್ಗದವರಾಗಿದ್ದೀರಿ. ಪ್ರೇರೆ ಆದರೂ ದಿನಾಲು ಪ್ರೇರೆ ನೀವು ದೇವರ ವಾಕ್ಯ ಸುನ್ನತಿ ಮಾಡಲಿಕ್ಕೆ ಚೂರಿ ಬೇಕು. ಆ ದೇವರ ವಾಕ್ಯ ಚೂರಿ, ದೇವರ ವಾಕ್ಯ ಇಬ್ಬಯಕತೆಯಾಗಿದೆ. ದಿನಾಲು ದೇವರ ವಾಕ್ಯ ಓದಿಕೊಂಡು ದೇವರ ವಾಕ್ಯ ಧ್ಯಾನ ಮಾಡಿಕೊಂಡು ಆ ದೇವರ ವಾಕ್ಯದ ಪ್ರಕಾರವಾಗಿ ನೀವು ನಡೆಯುವರಾಗಬೇಕು. ಆ ದೇವರ ವಾಕ್ಯಕ್ಕೆ ಪ್ರೇರೆ ಪ್ರಕಾರ ನಿಮ್ಮಲ್ಲಿರುವ ಹಳೆ ಸ್ವಭಾವವನ್ನು ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಕೊಂಡು ಏನನ್ನು ದೇವರ ವಾಕ್ಯ ಓದುತ್ತೀರೋ ಅಥವಾ ಧ್ಯಾನಿಸ್ತಿರೋ ಅಥವಾ ಕೇಳುತ್ತಿರೋ ಆ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವಾಗ ನೀವು ದೇವರ ದೃಷ್ಟಿ ನೀತಿವಂತರು, ಪರಿಶುದ್ಧರು, ದೋಷವಿಲ್ಲದವರು ಕಾಣಲ್ಪಡುವಾಗ ಅಬ್ರಹಾಮನಿಗೆ ಹೇಗಿದ್ದರೆ ವಾಗ್ದಾನ ಮಾಡುತ್ತಾನೆ, ನಾನು ಸರ್ವಶಕ್ತನ ದೇವರು, ನನ್ನ ಮುಂದೆ ನಡ್ಕೊಂಡು ದೋಷವಿಲ್ಲದ ಆ ರೀತಿ ದಿನಾಲೂ ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯ ಬರೀ ಓದುವುದು ಮಾತ್ರ ಅಲ್ಲ, ಕೇಳುವುದು ಮಾತ್ರ ಅಲ್ಲ, ಧ್ಯಾನ ಮಾಡೋದು ಮಾತ್ರ ಅಲ್ಲ, ದೇವರ ಪ್ರತಿಯೊಂದು ವಾಕ್ಯಕ್ಕೆ ಪ್ರತಿದಿನವೂ ವಿಧೇಯರಾಗಿ ನಡೆಯುವಾಗ ದೇವರ ದೃಷ್ಟಿಯನ್ನು ಸತ್ಪುರುಷರಾಗಿ ಕಂಡು ಬರುವಾಗ ದೇವರು ನಿಮ್ಮ ಗತಿ ಸ್ಥಾಪನೆ ಅಂದರೆ ದೇವರು ನಿಮ್ಮನ್ನು ಉದ್ಧಾರ ಮಾಡುತ್ತಾನೆ. ಅಥವಾ ನಿಮ್ಮ ಕೊಟ್ಟ ವಾಗ್ದಾನವನ್ನು ನೆರವೇರಿಸ್ತಾನೆ. ನಿಮ್ಮ ಪ್ರಾರ್ಥನೆ ತಡವಾದರೂ ಅದು ಕೊಟ್ಟೇ ಕೊಡುತ್ತಾನೆ. ಇದು ಅರ್ಥವಾಗಿದೆ ಸತ್ಪುರುಷನ ಗತಿ ಸ್ಥಾಪನೆ ಏನಿದೆ ಆಗಿದೆ. ಆತನ ಪ್ರವರ್ತನೆ ಅಂದರೆ ಆತನ ವಿಧೇಯತೆಯನ್ನು ಅಥವಾ ನಿಮ್ಮ ಪಶ್ಚಾತ್ತಾಪಂಡವರು ಮೆಚ್ಚುವವನು ಆಗಿದ್ದಾನೆ. ಹಾಗಾದರೆ ಈ ಅಬ್ರಹಾಮನ ಪ್ರೇರೆ 24 ವರ್ಷ ಪ್ರೇರೆ ದೇವರು ಅವನ ದೇವರು ಮಾತನಾಡುವ 75 ವರ್ಷ ಪ್ರಾಯ ಆಯಿತು. 24 ವರ್ಷ ದೇವರು ಏನೂ ಮಾತನಾಡಲಿಲ್ಲ. ಅದು ಅವನ ದೇವರ ವಾಕ್ಯ ವಿಧೇಯನ ಹಾಕೊಂಡು ಬಂದನು. ಆದರೆ ಈಗ 99 ವರ್ಷ ಆಗುವಾಗ ದೇವರು ಪುನಃ ಹೇಳ್ತಾನೆ, ಅಬ್ರಹಾಮನೇ, ನಾನು ಸರ್ವಶಕ್ತನ ದೇವರು, ನನ್ನ ಮುಂದೆ ನಾಡಿಕೊಂಡು ದೋಷವಿಲ್ಲದವನಾಗಿರು, ನಾನು ನಿನಗೆ ಒಂದಿಗೆ ಒಡಂಬಡಿಕೆ ಮಾಡ್ತೇನೆ, ನಾನು ನಿನಗೆ ಅತ್ಯಧಿಕವಾದ ಸಂತೆ ಕೊಡುತ್ತೇನೆ ಹೇಳಿದ ನಂತರ ಅದೇನು ಮುಂದೆ ಹೋಗಿ ಓದುವಾಗ ದೇವ್ರ ನಿನಗೆ ಸುನ್ನತಿಯಾಗಬೇಕು ಹೇಳ್ತಾನೆ. ಅದು ಆ ಕಾಲ ಕಷ್ಟಕರ ಸಂಗತಿ. ಈಗ ಸುನ್ನತಿ ಅಂದರೆ ಪಾಪಾದಿನ ಸಮನೆ ಕೊಲ್ಲಸೆಯವರಿಗೆ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 11ನೇ ವಾಕ್ಯದಲ್ಲಿ ಬರೆದಿದೆ. ಸುನ್ನತಿ ಅಂದರೆ ಪಾಪ ಸ್ವಭಾವವನ್ನು ವಿಸರಿಸುವುದೇ ಕ್ರಿಸ್ತಿಯ ಸುನ್ನತಿ. ದಿನಾಲು ಪಾಪ ಸ್ವಭಾವವನ್ನು ವಿಸರಿಸುವುದೇ ಕ್ರಿಸ್ತ ಸುನ್ನತಿ. ಈ ಸುನ್ನತಿ ಅವನು ಮಾಡಿದ ಕೂಡಲೇ ದೇವರು ತನ್ನ ಹೆಂಡತಿ ಹತ್ರ ಬಂದು ದೇವರ ಬಂದು ಮಾತನಾಡ್ತಾನೆ, ಬರೋ ವರ್ಷ ಇದೇ ದಿವಸ ನಿಮಗೊಂದು ಗಂಡು ಮಗು ಆಗೋದು. ಮತ್ತು ಅದೇ ರೀತಿಯಲ್ಲಿ ದೇವರು ವಾಗ್ದಾನವನ್ನು ಪೂರೈಸ್ತಾನೆ. ಹಾಗಾದರೆ ಇವತ್ತು ಈ ರೀತಿ ಸತ್ಪುರುಷರಾಗಿ ನೀವು ನಡೆಯಬೇಕು ಎಂಬುದು ದೇವರು ಬಯಸ್ತಾನೆ. ಆಗ ನಿಮ್ಮ ಪ್ರತಿಯೊಂದು ಪ್ರಾರ್ಥನೆಗೂ ಅಥವಾ ನಿಮಗೆ ಕೊಟ್ಟ ವಾಗ್ದಾನವು, ಕೊಟ್ಟ ಕನಸುಗಳು, ಕೊಟ್ಟ ದರ್ಶನವು ಅಥವಾ ಕೊಟ್ಟ ಪ್ರವಾದನೆಯು ಅದು ನಿಮ್ಮ ಪ್ರಾರ್ಥನೆ ಬರುವುದು ಎಂದು ಆತ್ಮನ ಹೇಳುವನಾಗಿದ್ದಾನೆ. ಅದಕ್ಕೆ ಪ್ರಾರ್ಥನೆ ತಡವಾಗುವಾಗ ಬೇಸರಗೊಳ್ಳಬೇಡ್ರಿ ಪ್ರೇರೆ, ಅಥವಾ ಪ್ರಾರ್ಥನೆ ಕಡಿಮೆ ಮಾಡಬೇಡ್ರಿ, ಅಥವಾ ದೇವರಿಗೆ ಗುಣಗುಟ್ಟಬೇಡ್ರಿ, ಅಥವಾ ಕೀರ್ತನ ಸಭೆ ಬಿಟ್ಟು ಬಿಡಬೇಡ್ರಿ. ಇನ್ನೂ ದೇವರ ಹತ್ರ ಬನ್ನಿರಿ, ದೇವರ ಇನ್ನೂ ಅತಿ ಹೆಚ್ಚಾಗಿ ಓದಿರಿ ಪ್ರೇರೆ, ಅತಿ ಹೆಚ್ಚಾಗಿ ವಾಕ್ಯ ಧ್ಯಾನ ಮಾಡಿರಿ. ಮತ್ತು ದೇವರ ಆತ್ಮಕ್ಕೆ ದೇವರ ಆತ್ಮನೇ ನನ್ನನ್ನು ಪರೀಕ್ಷಿಸು, ಇನ್ನು ಯಾವ ಕ್ಷೇತ್ರದಲ್ಲಿ ನಾನು ನಿನಗೆ ವಿಧೇಯನಾಗಬೇಕಂತ ಕೇಳುವಾಗ ಆಗ ದೇವರ ಆತ್ಮನ ವಾಕ್ಯದಿಂದ ಮಾತಾಡಿದ ಪ್ರತಿಯೊಂದು ಮಾತಿಗೆ ಪ್ರತಿ ದಿವಸ ವಿಧಿ ನಡೆಯುವಾಗ ದೇವರು ನಿಮ್ಮ ಪರ್ವತವನ್ನು ಮೆಚ್ಚಿಕೊಂಡು ನಿಮ್ಮನ್ನು ದೇವರು ಉದ್ಧರಿಸುವನಾಗಿದ್ದಾನೆ. ನೀವು ಕೆಳಗೆ ಬಿದ್ದರೂ ನಿಮಗೆ ಮೇಲೆ ಎತ್ತುವನಾಗಿದ್ದಾನೆ. ಇದರ ಅರ್ಥವಾಗಿದೆ ಪ್ರೇರೆ. ಇನ್ನೊಂದು ನಾವು ಎಕ್ಸಾಂಪಲ್ ನೋಡ್ತೇವೆ ಪ್ರೇರೆ. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 5ರಿಂದ 7ನೇ ವಾಕ್ಯ ತನಕ. ಯೂದಾಯದ ಅರಸನಾದ ಹೆರೋದನ ಕಾಲದಲ್ಲಿ ಅಬೀನ ವರ್ಗಕ್ಕೆ ಸೇರಿದ ಜಕರ್ಯ ಎಂಬ ಒಬ್ಬ ಯಾಜಕನಿದ್ದನು. ಅವನ ಹೆಂಡತಿಯು ಆರೋನನ ವಂಶದವಳು, ಆಕೆ ಹೆಸರು ಎಲಿಜಬೆತ್. ಅವರಿಬ್ಬರು ಕರ್ತನ ಎಲ್ಲ ಆಜ್ಞೆಗಳನ್ನು ನಿಯಮ ನಿಷ್ಠೆಗಳನ್ನು ಕೈಕೊಂಡು ತಪ್ಪಿಲ್ಲದೆ ನಡೆಕೊಳ್ಳುತ್ತಾ ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿದ್ದರು.
ಆದರೆ ಎಲಿಜಬೆತರು ಬಂಜೆಯಾದ್ದರಿಂದ ಅವರಿಗೆ ಮಕ್ಕಳಿರಲಿಲ್ಲ. ಇದಲ್ಲದೆ ಅವರಿಬ್ಬರು ದೀನವಾದವರಾಗಿದ್ದರು. ಪ್ರಿಯ ನೋಡ್ತೇವೆ, ಜಕರಿಯ ಮತ್ತು ಎಲಿಜಬೆತ್ ಬಗ್ಗೆ ನಾವು ನೋಡ್ತೇವೆ. ಅವರು 6ನೇ ವಾಕ್ಯದಲ್ಲಿ ಕರ್ತನ ಎಲ್ಲ ಆಜ್ಞೆಗಳನ್ನು ನೇಮ ನಿಷ್ಠೆಕೊಂಡು ತಪ್ಪಿಲ್ಲದೆ ನಡ್ಕೊಳ್ಳುತ್ತಾ ದೇವರ ನೀತಿವಂತರಾಗಿದ್ದರು. ಬರೀ ಸತ್ಪುರುಷರಿಂದ ಅರ್ಥ ಬರೀ ದೇವರು ಕೊಟ್ಟ ಪ್ರತಿ ಆಜ್ಞೆಯನ್ನು ಕೈಕೊಂಡು ನಡೆಯುವುದು, ಅದು ಅದೇ ಸತ್ಪುರುಷರು. ಅವರಿಗೆ ಸತ್ಪುರುಷರು ಇರ್ತಾರೆ. ಇವರು ದೇವರೆಲ್ಲ ಆಜ್ಞೆ ಕೈಕೊಂಡು ನಡೆಯುವುದು, ದೇವರನ್ನು ತಪ್ಪಲ್ಲಿ ನಡೆದುಕೊಂಡು ಬರ್ತಾ ಇದ್ದರು. ಆದರೂ ಅವರಿಗೆ ಮುದುಕರಾಗಿದ್ದರು, ಅವರಿಗೆ ಮಕ್ಕಳಿಲ್ಲ. ಇದರಲ್ಲಿ ಅವರು ನಂಬಿಕಸ್ಥರಾಗಿದ್ದರು ನಾವು ಇಲ್ಲಿ ನೋಡ್ತೇವೆ. ಈ ರೀತಿ ಆ ಜಕರಿಯನ್ನು ತನ್ನ ಯಾಜಕ ಸೇವೆಯಲ್ಲಿ ನಂಬಿಕಸ್ಥನಾಗಿರುವಾಗ ಒಂದು ದಿನ ದೇವರ ದೂತನು ಬಂದು ಜಕರಿ ಅಂತ ಮಾತನಾಡ್ತಾನೆ, ನಿನ್ನ ಪ್ರಾರ್ಥನೆ ನನಗೆ ಮುಟ್ಟಿದೆ, ನಿನಗೆ ಒಂದು ಗಂಡು ಮಗು ಆಗುವುದು. ಪ್ರೇರೆ ಈ ರೀತಿ ಇವತ್ತು ನಿಮ್ಮ ಪ್ರಾರ್ಥನೆ ತುಂಬ ತಡವಾಗಬಹುದು. ಆದರೆ ಈ ಜಕರಿಯ ಮತ್ತು ಎಲಿಜಬೆತ್ ಹಾಗೆ ನೀವು ದೇವರ ಪ್ರತಿಯೊಂದು ಆಜ್ಞೆಯನ್ನು ಕೈಕೊಂಡು ನಡೆದು ಪ್ರತಿ ದಿವಸ ನಿಮ್ಮ ಯಾಜಕ ಸೇವೆಯಲ್ಲಿ ಅಂದರೆ ದೇವರಿಗೆ ಪ್ರಾರ್ಥನೆ ಮಾಡೋದರಲ್ಲಿ, ಆತನ ಸೇವೆ ಮಾಡೋದರಲ್ಲಿ ವಿವಿಧ ನಂಬಿಕಸ್ಥರ ಕಂಡು ಬರುವುದಾದರೆ ಅಷ್ಟು ತಡವಾಗಬಹುದು, ಪ್ರಾಯ ದಾಟಿ ಹೋಗ್ಬೋದು. ದೇವರು ಈ ಸತ್ಪುರುಷನೇ ಈ ರೀತಿಯ ನಡೆದು ಆ ಸತ್ಪುರುಷರನ್ನು ದೇವರು ಏನು ಮಾಡ್ತಾನೆ ಅಂದರೆ ಅವರ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ, ಅವ್ರನ್ನು ಆಶೀರ್ವಾದ ಮಾಡುತ್ತಾ. ಆಗಿದೆ ಇವತ್ತು ಪ್ರೇರೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರಬೇಕಾದರೆ ನೀವು ಪ್ರತಿಯೊಂದು ಆಜ್ಞೆಯನ್ನು ಕೈಕೊಂಡು ನಡೆಯುವುದು ಅತಿ ಅಗತ್ಯವಾಗಿದೆ. ಮತ್ತು ಆತನ ಮೆಚ್ಚುಗೆದ ಕಾರ್ಯಗಳನ್ನು ಮಾಡುವುದು ಅಗತ್ಯವಾಗಿದೆ. ಅಷ್ಟೇ ಅದೇ ದಿನಾಲು ನಿಮ್ಮ ಪ್ರಾರ್ಥನೆ ಜೀವಿತದಲ್ಲಿ ನಂಬಿಕಸ್ಥರಾಗಬೇಕು. ಕರ್ತನ ಸಭೆಯ ಐಕ್ಯತೆಯಲ್ಲಿ ನಂಬಿಕಸ್ಥರಾಗಬೇಕು. ಕರ್ತನ ಕೊಟ್ಟ ಸೇವೆ ನಂಬಿಕಸ್ಥರಾಗಿ ಮಾಡಬೇಕು. ಹೀಗೆ ನೀವು ದೇವರ ಮುಂದೆ ಸತ್ಪುರುಷ ಕಂಡು ಬರುವುದರೆ 100ಕ್ಕೆ 100ರಷ್ಟು ಗ್ಯಾರಂಟಿಯಾಗಿದೆ ದೇವರು ಪ್ರೇರೆ ನಿಮ್ಮನ್ನು ಉದ್ಧರಿಸುವನಾಗಿದ್ದಾನೆ. ನಿಮ್ಮ ಈ ಪ್ರವರ್ತನೆ, ನಿಮ್ಮ ವಿಧೇಯತೆಯನ್ನು ಅಥವಾ ನಿಮ್ಮ ಮಾನಸಾಂತರದ ಪಶ್ಚಾತ್ತಾಪವನ್ನು ಮೆಚ್ಚುವವನಾಗಿದ್ದಾನೆ. ಒಂದು ವೇಳೆ ನೀವು ಈ ನಿಮ್ಮ ಅವಿಧೇಯತೆಯಿಂದ ನೀವು ಪಾಪದಲ್ಲಿ ಅಥವಾ ಕಷ್ಟದಲ್ಲಿ ಬಿದ್ದರೂ ದೇವರು ನೀವು ಪಶ್ಚಾತ್ತಾಪ ಪಡುವಾಗ ನಿಮಗೆ ಮೇಲೆ ಎತ್ತುವವನಾಗಿದ್ದಾನೆ. ಇನ್ನೊಂದು ನಾವು ಎಕ್ಸಾಂಪಲ್ ನೋಡ್ತೇವೆ, ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 10 ಮತ್ತು 11ನೇ ವಾಕ್ಯ. ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿನಿಂದ ಮಾತನಾಡಿದ ಪ್ರವಾದಿಗಳನ್ನೇ ಮಾದರಿ ಮಾಡಿಕೊಳ್ಳಿರಿ. ತಾಳಿಕೊಂಡಿರುವನು ಧನ್ಯರೆಂದು ಹೇಳುತ್ತೀವಲ್ಲವೇ? ನೀವು ಯೋಬನಲ್ಲಿದ್ದ ತಾಳ್ಮೆ ವಿಷಯವಾಗಿ ಕೇಳಿ, ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದನ್ನು ನೋಡಿ ಕರ್ತನು ಕರುಣಾಸಾಗರನು ದಯಾಳು ಆಗಿದ್ದೆಂದು ತಿಳಿದಿದ್ದರಷ್ಟೇ. ಇನ್ನೊಂದು ದರ್ಶನ ನೋಡ್ತೇವೆ, ಯೋಬನು ಪ್ರೇರೆ ದೇವರ ವಾಕ್ಯದ ಯೋಬನು ನೀತಿವಂತನು, ದಿನಲ್ಲೂ ಪ್ರಾರ್ಥನೆ ಮಾಡುವನು ಆಗಿದ್ದನ್ನು ನಾವು ನೋಡ್ತೇವೆ. ಯೋಬನ 1ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಲ್ಲಿ ದೇವರು ತಾನೇ ಯೋಬನ ಬಗ್ಗೆ ಯೋಬನು ನೀತಿವಂತನಾಗಿದ್ದನು, ದಿನಲ್ಲೂ ಪ್ರಾರ್ಥನೆ ಮಾಡುವವನಾಗಿದ್ದನು, ಎಲ್ಲ ಪಾವನ ಆಗ ದೇವರು ತಾನೇ ಯೋಬನ ಬಗ್ಗೆ ಸಾಕ್ಷಿ. ಆದರೂ ಪ್ರೇರೆ ಯೋಬನ ಜೊತೆ ಕಷ್ಟದ ಮೇಲೆ ಕಷ್ಟ ಬಂತು, ನಷ್ಟದ ಮೇಲೆ ನಷ್ಟ ಉಂಟಾಯಿತು. ಅವನ ಮಕ್ಕಳು ನಾಶವಾದರು, ಮನೆ ಎಲ್ಲ ನಷ್ಟವಾಯಿತು, ಹೆಂಡತಿ ಬಿಟ್ಟು ಹೋದಲು, ಲಾಸ್ಟ್ ಅವನಿಗೆ ರೋಗಗಳು ಬಂತು. ಈ ರೀತಿ ಅವನಿಗೆ ಕಷ್ಟದ ಮೇಲೆ ಕಷ್ಟ ಬರುವಾಗ, ರೋಗದ ಮೇಲೆ ರೋಗ ಬರುವಾಗ ಅವನು ಅನೇಕ ಬಾರಿ ದೇವರಿಗೆ ಪ್ರಶ್ನೆ ಹಾಕ್ತಾನೆ, ದೇವರನ್ನು ದೂರುತ್ತಾನೆ. 74 ಬಾರಿ ಅವನು ದೇವರಿಗೆ ಕಂಪ್ಲೇಂಟ್ ಮಾಡ್ತಾನೆ, ದೂರುತ್ತಾನೆ, ನಾನು ನೀತಿವಂತನಾಗಿದ್ದೇನೆ, ನಾನು ಯಾಕೆ ನನಗೆ ಕಷ್ಟ ಬಂತು ಎಂಬುದೇ ಅವನು ದೇವರು ಪದೇ ಪದೇ ಪ್ರಶ್ನೆ ಕೇಳುವಾಗ ಪ್ರೇರೆ ನಾವು ನೋಡ್ತೇವೆ. ಯೋಬನ ಪುಸ್ತಕ 32ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಎಲಿಯಮ ಪ್ರವಾದಿನೇ ಯೋಬನು ದೇವರ ಮುಂದೆ ತಾನೇ ನೀತಿವಂತನು, ತನಗಿಂತ ನೀತಿ ಯಾರು ಈ ಒಂದು ಆತ್ಮಿಕ ಅಹಂಕಾರ ಅವನಲ್ಲಿ ಇದ್ದ ನಿಮಿತ್ತವಾಗಿ ದೇವರು ಅವನು ಆ ಕಷ್ಟಕ್ಕೆ ಒಳಪಡಿಸಿದ ಎಂಬುದಾಗಲಿ ಏಲಿಯು ಪ್ರವಾದಿ ಹೇಳುತ್ತಾನೆ ಪ್ರೇರೆ. ಮತ್ತು ನಾವು ನೋಡ್ತೇವೆ ಯೋಬನ ಪುಸ್ತಕ 33ನೇ ಅಧ್ಯಾಯದಲ್ಲಿ ಪ್ರೇರೆ 14ನೇ ವಾಕ್ಯಕ್ಕೆ ಬರುವಾಗ ಏಲಿಯು ಪ್ರವಾದಿನೇ ದೇವರ ಮಾತು ರೀತಿ ಒಂದುಂಟು ಎರಡುಂಟು, ಅದೇ ಮನಸ್ಸನ್ನು ಲಕ್ಷಿಸದಿಲ್ಲ. ಅದೇ ಅವನಿಗೆ ಗಾರ್ಡನ್ದೇ ಬರುವಾಗ ಕನಸಿನ ಮುಖದ ಮಾತನ್ನು ಹೇಳಿದ ಪ್ರಕಾರ ದೇವರು ಯೋಬನಂತ 1 2 ರೀತಿ ಮಾತನಾಡಿದನು, ಅವನ ಲಕ್ಷ್ಯಕ್ಕೆ ತೆಗೆದುಕೊಳ್ಳಲ್ಲ. ಅಂದರೆ ಕನಸಲ್ಲೇ ಮಾತನಾಡಿದನು, ಅದನ್ನು ಅವನ ಲಕ್ಷ್ಯಕ್ಕೆ ತೆಗೆದುಕೊಳ್ಳದ ನಿಮಿತ್ತವಾಗಿ ಅಲ್ಲಿ ಎಲಿಯು ಪ್ರವಾದಿ ಅವನಿಗೆ ಆತ್ಮಿಕ ಗರ್ವ ಅದು ಮುರಿಯುವುದಕ್ಕೋಸ್ಕರವಾಗಿ ಅವನಿಗೆ ಸೈತನ ಕೈಗೆ ಅಧೀನ ಮಾಡಿದನು ಎಂಬುದಾಗಿ ಎಲ್ಲಿಯೂ ಅತಿ ಸ್ಪಷ್ಟ ಹೇಳ್ತಾನೆ. ಯಾಕಂದರೆ ಯಾರ್ಯಾರು ಯೇಸು ಕ್ರಿಸ್ತನನ್ನು ನಂಬಿ ನೀರಲ್ಲೇ ಮುಳುಗಿ ಇಷ್ಟ ಅಂದ್ಕೊಂಡಿದ್ದರು, ದೇವರು ತನ್ನ ಕೃಪೆಯಿಂದ ನಿಮ್ಮನ್ನು ನೀತಿವಂತ ನಿರ್ಣಯ ಮಾಡಿದ್ದಾನೆ, ನಿಮಗೆ ನಿತ್ಯ ಜೀವನ ವಾಗ್ದಾನ ಮಾಡಿದ್ದಾನೆ. ಅದಕ್ಕೆ ನಿತ್ಯ ಜೀವವನ್ನು ವಾಗ್ದಾನವನ್ನು ಹೊಂದಿದವರು ಪ್ರೇರೆ ನೀವು ನರಕಕ್ಕೆ ಹೋಗಬಾರದು ಎಂಬುದಾಗಿ ದೇವರ ಇಚ್ಛೆಯಾಗಿದೆ. ಹಾಗೆ ಯೋಬನ ಹಾಗೆ ನೀವು ನೀತಿವಂತ ನಡೆಯುತ್ತೀರಿ, ಹೌದು ದೇವರು ನಿಮ್ಮನ್ನು ನೀತಿವಂತ ಕರೆಯುತ್ತಾರೆ. ಆದರೆ ಎಂದಿಗೂ
ನಿಮ್ಮ ನೀತಿವಂತರಲ್ಲಿ ತಾನೇ ನೀತಿವಂತ ಆತ್ಮೀಯ ಗರ್ವವನ್ನು ನಿಮ್ಮಲ್ಲಿ ಬರಬಾರದು ಪ್ರೇರೆ. ಅಷ್ಟೇ ಯೋಬನಾಗೆ ಪ್ರೇರೆ ನಿಮ್ಮಲ್ಲಿ ಪಾಪವಿಲ್ಲ ಎಂಬುದಾಗಿ ನಿಮ್ಮಲ್ಲಿ ಅಹಂಕಾರ ಬರಬಾರ್ದು. ದೇವರು ಮಾತ್ರದ ಪ್ರತಿ ವಾಕ್ಯ ವಿಧಿರಬೇಕು. ಈ ರೀತಿ ಯೋಬನಾಗಿ ಒಂದು ವೇಳೆ ನೀವೇ ನೀತಿವಂತ ಅಹಂಕಾರ ನಿಮ್ಮಲ್ಲಿ ಇರುವುದಾದರೆ ಮತ್ತು ಆ ಅಹಂಕಾರ ಬರುವಾಗ ಪ್ರೇರೆ ಯೋಬನೆ ಮಾಡಿದ ದೇವರ ಮಾತ್ರ ವಾಕ್ಯಕ್ಕೆ ಅವನು ವಿಧಿಯನ್ನಾಗಿಲ್ಲ, ಅವನು ಅದನ್ನು ತಿರಸ್ಕಾರ. ಅದಕ್ಕೋಸ್ಕರ ದೇವರು ಯೋಬನನ್ನು ಪ್ರೀತಿಯ ಮಾಡಿ ನಿಮಿತ್ತವಾಗಿ ಅವನಿಗೆ ಆ ಶಿಕ್ಷೆಗೆ, ಆ ಕಷ್ಟಕ್ಕೆ, ಆ ನಷ್ಟಕ್ಕೆ, ಬಾಧೆಗೆ ಒಳಪಡಿಸುವಾಗ ಪ್ರೇರೆ ಅವನು ತಾಳ್ಮೆಯಿಂದ ಅದನ್ನು ಸಹಿಸಿಕೊಂಡನು. ಮತ್ತು ಕಡೆಗೆ ಪ್ರೇರೆ ಅವನಿಗೆ ಪಶ್ಚಾತ್ತಾಪ, ಅಷ್ಟ ತನಕ ಅವನು ಪಶ್ಚಾತ್ತಾಪ ಪಡಲಿಲ್ಲ. ಅದೇ ಕಡೆಗೆ ಎಲ್ಲಿ ಪ್ರವಾದಿ ಮುಖಾಂತರ ಮಾತನಾಡುವಾಗ ಮತ್ತು ದೇವರ ತನ್ನ ಮಾತ್ರ ಅವನ ಕಡೆ ಪಶ್ಚಾತ್ತಾಪ ಪಟ್ಟುಕೊಂಡು ಅವನು ಬೂದಿಲಿ ಕುಡಿದು ಉಪವಾಸ ಮಾಡಿಕೊಂಡು ಅವನು ತಾನು ಮಾಡು ತಪ್ಪು ಎಂದು ಒಪ್ಪಿಕೊಳ್ಳುವಾಗ ಮತ್ತು ತನ್ನ ಸ್ನೇಹಿತರಿಗೆ ಪ್ರಾರ್ಥನೆ ಮಾಡುವಾಗ ದೇವ್ರ ಕೂಡಲೇ ಅವನು ದೂಷಿತ ಹೋಗಲಾಡಿಸಿ ಅವನು ಎರಡರಷ್ಟು ಆಶೀರ್ವಾದ ಮಾಡಿದ ನೋಡಿದ. ಹಾಗಾದರೆ ಇಲ್ಲಿ ಯಾಕೊಬ್ಬ ಹೇಳ್ತಾನೆ ಪ್ರೇರೆ, ನಿಮ್ಮ ಜೀವಿತದಲ್ಲಿ ಕಷ್ಟಗಳು ಬಂದಿರುವುದಾದರೆ, ನಿಮ್ಮ ಜೀವಿತದಲ್ಲಿ ಪ್ರೇರೆ ನಷ್ಟಗಳು ಉಂಟಾಗುವುದಾದರೆ, ಅಥವಾ ನಿಮ್ಮ ಜೊತೆ ರೋಗಗಳು ಬಂದಿರುವುದಾದರೆ, ಅಥವಾ ಹಿಂಸೆ ಅಥವಾ ನಿಮ್ಮಲ್ಲಿ ಶಿಕ್ಷೆಗಳು ಬರುವುದಾದರೆ ಪ್ರೇರೆ ನೀವು ಯೋಬನ ಹಾಗೆ ಗುಣಗುಟ್ಟದೆ ಅದು ತಾಳ್ಮೆ ಸಹಿಸಿಕೊಳ್ಳಬೇಕು. ಮತ್ತು ಅಲ್ಲಿ ಪ್ರವರ್ತನೆ ಎಲ್ಲಿ ಅಂದರೆ ಸತ್ಪುರುಷನ ಗತಿ ಸ್ಥಾಪನೆ ಯೋಬನಿಂದಲಾಗಿದೆ. ಆತನ ಪ್ರವರ್ತನೆ ಅಂದರೆ ಏನು? ಯೋಬನು ಪ್ರೇರೆ ಪಶ್ಚಾತ್ತಾಪ ಪಟ್ಟನು. ಫಸ್ಟ್ ಅವನು ಪಶ್ಚಾತ್ತಾಪ ಪಡಲಿಲ್ಲ, ಯಾಕೆ ಅವನಲ್ಲಿ ಅಹಂಕಾರ ಇದು. ಲಾಸ್ಟ್ ಆ ಎಲ್ಲಿಯೋ ಪ್ರವಾದಿ ಮಾತನಾಡಿದಾಗ ಮತ್ತು ಪಶ್ಚಾತ್ತಾಪ, ಈ ರೀತಿ ಪಶ್ಚಾತ್ತಾಪ ಪಡುವುದನ್ನು ದೇವರು ಮೆಚ್ಚಿಕೊಂಡು ಪ್ರೇರೆ ಅವನನ್ನು ಏನು ಅವನಿಗೆ ಕೆಳಗೆ ಬಿದ್ದ ಅವನಿಗೆ ನಷ್ಟ ಆಯಿತು, ಎಲ್ಲ ಅವನ ಆಸ್ತಿ ಮಕ್ಕಳು ಕಳೆದುಕೊಂಡವನು. ಅದೇ ಲಾಸ್ಟ್ ಪಶ್ಚಾತ್ತಾಪ ಪಡುವಾಗ ದೇವರು ಅವನಿಗೆ ಕರುಣೆ ತೋರಿಸಿ ಅವನಿಗೆ ಅಂತ್ಯದಲ್ಲಿ ಮೊದಲಿದ್ದ ಆಶೀರ್ವಾದ 2 ಪಟ್ಟು ಕೊಟ್ಟನು ಎಂಬುದಾಗಿ ಇಲ್ಲ ನೋಡ್ತೇವೆ. ಹಾಗಾದರೆ ಇವತ್ತು ಪ್ರೇರೆ ದೇವರು ಅತಿ ಸ್ಪಷ್ಟವನ್ನು ಮಾತನಾಡ್ತಾನೆ. ಸತ್ಪುರುಷನ ಗತಿ ಸ್ಥಾಪನೆ ಅಂದರೆ ಇದು ಆಗಿದೆ. ಹೌದು, ಎಷ್ಟು ನಂಬಿಕೆಟ್ಟ ನೀವು ಪ್ರತಿಯೊಬ್ಬರು ಸತ್ಪುರುಷರು ನೀತಿವಂತರಾಗಿದ್ದೀರಿ. ಆದರೆ ದೇವರಿಗೆ ಬೇಕು, ನಿಮ್ಮ ವಿಧೇಯತೆ ಬೇಕು. ನೀವು ಕಷ್ಟದಲ್ಲಿ ಬಿದ್ದಿರುವಾಗ ನಿಮ್ಮ ಪಶ್ಚಾತ್ತಾಪ ಒಂದೇವರು ನೋಡುತ್ತಾನೆ. ಈ ಪಶ್ಚಾತ್ತಾಪ ಪಡುವಾಗ ಯೋಬನಾಗಿ ನೀವು ಕಷ್ಟದಲ್ಲಿ ಬೀಳಬಹುದು, ರೋಗದಲ್ಲಿ ಬೀಳಬಹುದು. ಅದೇ ಪಶ್ಚಾತ್ತಾಪ ಪಡುವಾಗ ದೇವರು ಕರುಣಾಮಯನ ಹಾಕ್ಕೊಂಡು ಏನು ನೀವು ಕಳೆದುಕೊಂಡಿದ್ದೀರಿ ಯೋಬನಾಗೆ 2 ಪಟ್ಟು ಎಲ್ಲ ಅನ್ನೋದು ವಾಕ್ಯದಲ್ಲಿ ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯ ಕೇಳಿ ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ ನೋಡಿ. ಕರ್ತನ ಕರುಣಾ ಸಾಗರನು ದಯಾಳು ಆಗಿದೆ ಅಂತ ತಿಳಿದಂದರೆ ದೇವರು ಅವನಿಗೆ ಕರುಣೆ ತೋರಿಸಿ 2ರಷ್ಟು ಅವನಿಗೆ ಆಶೀರ್ವಾದ, ಮಕ್ಕಳು, ಹೆಂಡತಿ ಎಲ್ಲವನ್ನು ಕೊಟ್ಟು ಇನ್ನೂ ಅವನು 140 ವರ್ಷ ಅವನು ಬದುಕಿದ್ದನ್ನು ನೀವು ನೋಡ್ತೇವೆ. ಹಾಗಾದರೆ ಇವತ್ತು ನಿಮ್ಮ ಜೀವಿತವನ್ನು ಪ್ರೇರೆ ಪರೀಕ್ಷಿಸಿರಿ ಪ್ರೇರೆ. ನಿಮ್ಮ ಜೊತೆ ಕಷ್ಟ ಇರಬಹುದು, ಸಮಸ್ಯೆಗಳಿರ್ಬೋದು ಪ್ರೇರೆ. ಶಾಲಾದಲ್ಲಿ ನೀವು ಅನೇಕರಿದ್ದೀರಿ ಪ್ರೇರೆ, ಅನೇಕರು ಗುಣವಾಗದಂಥ ರೋಗದಲ್ಲಿದ್ದೀರಿ ಪ್ರೇರೆ. ಅದೇ ದೇವರ ಆತ್ಮನ ತಾನೆ ಪ್ರೇರೆ, ನೀವು ಯೇಸು ಕ್ರಿಸ್ತ ನಂಬಿಕೆ ನಿಮಿತ್ತವಾಗಿ ನೀವು ನೀತಿವಂತರಿಂದ ನಿರ್ಣಯ ಪಟ್ಟಿದ್ದೀರಿ 100%. ಅದು ಇನ್ನೂ ನಿಮ್ಮ ನೀತಿವಂತಿಕೆ ನೀವು ಅಭಿವೃದ್ಧಿ ಆಗಬೇಕು, ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ಮತ್ತು ದೇವರ ಆತ್ಮ ನಿಮ್ಮಲ್ಲಿ ಮಾತನಾಡುವಾಗ ಪ್ರೇರೆ ಅವಕ್ಕೆ ಪಶ್ಚಾತ್ತಾಪ ಪಡಬೇಕು. ಆ ಪಶ್ಚಾತ್ತಾಪ ಪಡುವಾಗ ದೇವರು ನಿಮ್ಮನ್ನು ಕರುಣಿಸ್ತಾನೆ. ನೀವು ಕೆಳಗೆ ಬಿದ್ದರು ಯೋಬನ ಮೇಲೆ ಎತ್ತುತ್ತಾನೆ, ಉದ್ಧರಿಸ್ತಾನೆ, ಎಲ್ಲ ಕಷ್ಟದಿಂದ ಬಿಡುಗಡೆ ಕೊಡುತ್ತಾನೆ ಎಂಬುದಾಗಿ ಇಲ್ಲಿ ನಾವು ಈ ವಾಕ್ಯದಲ್ಲಿ ನಾವು ನೋಡುವರಾಗಿದೆ ಪ್ರೇರೆ. ಇನ್ನೊಂದು ದೃಷ್ಟಾಂತ ನೋಡ್ತೇವೆ, ಸತ್ಪುರುಷರಾಗಿ ಜೀವಿಸಿದರೆ ಏನು ಎಂಬುದಾಗಿ, ಹೇಗೆ ಎಂಬುದನ್ನು ನೋಡಪ್ರೇರೆ. 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ. ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತ ಎಣಿಕೆಯಲ್ಲಿ ಮೆಚ್ಚಿಕೆಯಾದ ಕಾರ್ಯಗಳನ್ನು ಮಾಡುವರಾಗುವುದರಿಂದ ಏನೂ ಬೇಡಿಕೊಂಡರೂ ಆತನಿಂದ ಹೊಂದುವೆವು. ಇಲ್ಲಿ ಯೋಹನ ಹೇಳ್ತಾನೆ, ಮತ್ತು ನಾವು ಆತನ ಆಜ್ಞೆಗಳು ಕೈಕೊಂಡು ನಡೆದು ಆತನ ಎಣಿಕೆಯಲ್ಲಿ ಮೆಚ್ಚಿಕೆಯಾದ ಕಾರ್ಯಗಳನ್ನು ಮಾಡುವುದಾದರೆ ಏನು ಬೇಡಿಕೊಂಡರೂ ಆತನ ಹೊಂದುವಿರಾಗಿದೆ. ಸತ್ಪುರುಷರು ಎಂದರ್ಥ ನೀವು ದಿನಾಳು ದೇವರ ಆಜ್ಞೆಗಳನ್ನು ಹೂಡಿಕೊಂಡು ಪ್ರತಿ ಆಜ್ಞೆಯನ್ನು ಕೈಕೊಂಡು ನಡೆಯುವರಾಗಬೇಕು. ಅಷ್ಟೇ ಅಲ್ಲದೆ ನೀವು ಮಾಡುವ ಕೆಲಸ ಆಗ್ಬೋದು, ನೀವು ಮಾಡೋ ಬಿಸ್ನೆಸ್ ಆಗ್ಬೋದು, ನೀವು ಮಾಡೋ ಸೇವೆ ಪ್ರತಿಯೊಂದರಲ್ಲಿ ದೇವರಿಗೆ ಮೆಚ್ಚಿಕಾಗುವ ಕ್ರಿಯೆಗಳನ್ನು ಮಾಡಿಕೊಂಡು ನಿಮಗೆ ಏನು ಬೇಕು ಆ ಆಜ್ಞೆ, ದೇವರು ಪ್ರತಿಯೊಂದು ಆಜ್ಞೆಗೆ ಒಂದು ವಾಗ್ದಾನ ಉಂಟು ಬರೀ. ಪ್ರತಿಯೊಂದು ವಾಗ್ದಾನ ಕೆಲವು ಪ್ರತಿಯೊಂದು ಆಜ್ಞೆ ಕೈಕೊಂಡು ಆ ಆಜ್ಞೆಗೆ ಇದ್ದ ಆ ವಾಗ್ದಾನವನ್ನು ಪ್ರಾರ್ಥನೆ ಮಾಡಿದೆವಾ, ಇನ್ನು ಆಜ್ಞೆ ನಾನು ವಿಧೇಯನಾಗಿದ್ದೇನೆ, ಈ ವಾಗ್ದಾನ ನೆರವೇರಿಸಿದ ಪ್ರಾರ್ಥನೆ ಮಾಡಿದರೆ ಏನೂ ಬೇಡಿಕೊಳ್ಳುತ್ತೀರೋ ಪ್ರೇರೆ, ಆ ಪ್ರತಿ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ ಮತ್ತು ನಿಮ್ಮನ್ನು ಮೇಲೆ ಎತ್ತುತ್ತಾನೆ. ಹೀಗೆ ಇದು ಆಗಿದೆ ಸತ್ಪುರುಷ ನಡೆಯುವುದು, ಇದರ ಅರ್ಥವಾಗಿದೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೀವಿ ಹೇಗೆ ಸತ್ಪುರುಷ ನಡೆಯುವುದು ಎಂಬುದಾಗಿ. ರೋಮಾಪುರದವರೆಗೆ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 13ರಿಂದ 16ನೇ ವಾಕ್ಯ ತನಕ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವರಾಗಿದ್ದು ದುಷ್ಟತವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ. ಆದರೆ ಸತ್ತವರೊಳಗಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು
ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ಪ್ರೇರೆ ಸತ್ಪುರುಷರ ಕರ್ತವ್ಯ ಪ್ರೇರಿದ್ದಾರೆ ದಿನಾಲು ಪ್ರೇರೆ. ಹೌದು, ನೀವು ನೀರಿನಲ್ಲಿ ಮುಳುಗಿ ದೀಕ್ಷಾಸ್ನಾನ ಕೊಂಡಿದ್ದೀರಿ, ನೀತವ ನಿರ್ಣಯ ಹೊಂದಿದಿರಿ. ಅದು ನೀತವ ನಿರ್ಣಯ ಹೊಂದುವವರು ಪ್ರೇರೆ ಪ್ರತಿದಿನ ಅಪ್ಪಸ್ಬರುತ್ತಾನೆ. ನಿಮ್ಮ ಶರೀರದ ಪ್ರತಿಯೊಂದು ಅಂಗಾಂಗಗಳನ್ನು ಪ್ರೇರೆ ನೀತಿಯ ಕೃತ್ಯಗಳನ್ನು ಮಾಡುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿಕೊಡುವವರು ಆಗಬೇಕು ಪ್ರೇರೆ. ಇದು ದಿನಾಲು ಈ ಸಮರ್ಪಣೆ ಅಂದರೆ ಅರ್ಥ ದಿನಾಲು ಪ್ರತಿದಿನ ಮುಂಜಾನೆ ಎದ್ದ ಕೂಡಲೇ ನೀವು ಪ್ರಾರ್ಥನೆ ಮಾಡೋದು ಫಸ್ಟ್ ಪ್ರಾರ್ಥನೆ ಮಾಡಬೇಕು ಪ್ರೇರೆ. ದೇವರ ಸ್ತೋತ್ರ ಮಾಡಿ ಸ್ತುತಿ ಮಾಡಿ ನಿಮ್ಮ ಪ್ರತಿಯೊಂದು ಅಂಗಾಂಗಗಳನ್ನು ದೇವರಿಗೆ ನೀತಿಯ ಕ್ರಿಯೆಗಳನ್ನು ಮಾಡೋದಕ್ಕೆ ಸಾಧನ ಸಮರ್ಪಣೆ ಮಾಡಿಕೊಡುವರಾಗಬೇಕು. ಆವಾಗ ಪ್ರೇರೆ ಯಾವುದೇ ಪಾಪ ಇಲ್ಲದೆ, ಯಾಕೆಂದರೆ ಪಾಪ ನಿಮ್ಮ ಮೇಲೆ ಅಧಿಕಾರ ನಡೆಸ್ತದೆ. ನೀವು ಯಾವಾಗ ನಿಮ್ಮ ಅಂಗಗಳನ್ನು ಪ್ರೇರೆ ನೀತಿಯ ಕೃತ್ಯಗಳು ಮಾಡುವ ಸಾಧನಗಳಾಗಿ ದೇವರಿಗೆ ಸಮರ್ಪಣೆ ಮಾಡಿ ಕೊಡುತ್ತೀರೋ ಹಾಗೆ ಯಾವ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸ್ತಲ್ಲ, ಯಾವ ಸೈತಾನವು ಯಾವ ರೋಗವು ನಿಮ್ಮ ಮೇಲೆ ಅಧಿಕಾರ ನಡೆಸುವುದಿಲ್ಲ. ಯಾಕೆಂದರೆ ನೀವು ಧರ್ಮಶಾಸ್ತ್ರ ಅಧೀನಲ್ಲ, ಕೃಪೆಗೆ ಅಧೀನರಾಗಿದ್ದರಷ್ಟೇ. ಅಧೀನದ ವಾಕ್ಯ ಹೇಳುತ್ತದೆ, ಹಾಗಾದರೇನು ನಾವು ಧರ್ಮಶಾಸ್ತ್ರ ಅಧೀನಲ್ಲ ಕೃಪಾಧೀನರಾಗಿದೆ ಎಂದು ಪಾಪವನ್ನು ಮಾಡಬಹುದು? ಎಂದಿಗೂ ಮಾಡಬಾರದು. 16ನೇ ವಾಕ್ಯ, ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೇವೆ ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನಿಗೆ ದಾಸರಾಗಿ ಇರುವೆಂದು ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರಾದರೆ ಮರಣವೇ ಫಲ, ನಂಬಿಕೆ ವಿಧೇಯತೆಗೆ ದಾಸರಾದ ನೀತಿಯೇ ಫಲ. ಇಲ್ಲ ಅಪ್ಪಸ್ಫಲ ಅತಿ ಸ್ಪಷ್ಟತೆ, ನೀವು ಎಷ್ಟು ನಂಬಿಕೆ ಇಟ್ಟಿದ್ದೀರಿ, ನೀರು ಮುಳುಗಿ ಅಂದ್ಕೊಂಡಿದ್ದೀರಿ, ನೀತಿವಂತ ನಿರ್ಣಯ ಹೊಂದಿದ್ದೀರಿ, ದೇವ ಜನರಾಗಿದ್ದೀರಿ, ಪರಿಶುದ್ಧ ಯಾಜಕ ವರ್ಗದವರಾಗಿದ್ದೀರಿ, ದೇವರ ಮಕ್ಕಳಾಗಿದ್ದೀರಿ, ದೇವರ ಸಭೆ ಒಂದು ಅಂಗವಾಗಿದ್ದೀರಿ, ಪವಿತ್ರಾತ್ಮ ಭರಿತರಾಗಿದ್ದೀರಿ, ಪವಿತ್ರಾತ್ಮ ವರಗಳನ್ನು ಹೊಂದಿಕೊಂಡಿದ್ದೀರಿ. ಆದರೂ ಪ್ರೇರೆ ದಿನಾಲು ನಿಮ್ಮ ಶರೀರದ ಅಂಗಾಂಗಗಳನ್ನು ನೀತಿಯ ಕೃತ್ಯಗಳನ್ನು ಮಾಡುವ ಸಾಧನೆಗೆ ಆತನಿಗೆ ಸಮರ್ಪಣೆ ಮಾಡಿಕೊಡಬೇಕು ಪ್ರೇರೆ. ಅಷ್ಟೇ ಅಲ್ಲದೆ ನಿಮ್ಮ ಸರಿ ಯಾವುದೇ ಅಂಗಗಳನ್ನು ಪಾಪಕ್ಕೆ ಗುಲಾಮತನಿಗೆ ಒಪ್ಪಿಸಿಕೊಡಬಾರದು. ಒಂದಿನ ಪಾಪಕ್ಕೆ ದಾಸರಾದರೆ ಪ್ರೇರೆ ನಿಮಗೆ ಆ ಪಾಪ ಕೊಡುವ ಸಂಬಳ ಮರಣ ಪ್ರೇರೆ. ಇವತ್ತು ಅನೇಕ ದೇವರ ಮಕ್ಕಳು ಕೂಗುತ್ತಾರೆ, ಯಾಕೆ ನನ್ನ ಪ್ರಾರ್ಥನೆ ಉತ್ತರ ಬರುವುದಿಲ್ಲ, ಯಾಕೆ ಕಷ್ಟ ಮೇಲೆ ಕಷ್ಟದ ಮೇಲೆ ಕಷ್ಟ, ಯಾಕೆ ಕಷ್ಟ ಬಿಡೋದಿಲ್ಲಂತೆ? ನೀವು ನೀತಿವಂತರಾಗಿದ್ದೀರಿ, ಆದರೆ ನೀವು ಪಾಪಕ್ಕೆ ಎಷ್ಟದ ಗುಲಾಮರಾಗ್ತೀರಿ ಪ್ರೇರೆ. ಪಾಪವು ನಿಮಗೆ ಮರಣ. ಪಾಪ ಮಾಡುವ ಪ್ರತಿಯೊಬ್ಬರಿಗೆ ಪ್ರೇರೆ ಫಸ್ಟ್ ನೀವು ಪಾಪ ಮಾಡಿದ್ರೆ ನಿಮ್ಮ ಆತ್ಮದಲ್ಲಿ ಪ್ರೇರೆ ಮರಣ ಬರ್ತದೆ, ನಿಮ್ಮಲ್ಲಿರುವ ಪವಿತ್ರನ ಅಭಿಷೇಕವನ್ನು ಕಳೆದುಕೊಳ್ಳುತ್ತೀರಿ ಪ್ರೇರೆ. ಸೆಕೆಂಡ್ ಮರಣ ಅಂದರೆ ನಿಮಗೆ ಕಷ್ಟಗಳು ನಷ್ಟಗಳು ಪ್ರೇರೆ ಎಲ್ಲ ಬರ್ತವೆ. ಮೂರನೇ ಸೈತಾನನು ಪ್ರೇರೆ ನಿಮಗೆ ಪಾಪ ಮಾಡಿದ ಕೂಡಲೇ ನಿಮ್ಮನ್ನು ಆಕ್ರಮಣ ಮಾಡಲಿಕ್ಕೆ ಬರುತ್ತಾನೆ. ಅದಕ್ಕೆ ಪ್ರೇರೆ ನಿಮಗೆ ಕಷ್ಟಗಳು ಬರುವುದು ಅಥವಾ ಸೈತಾನನ ಅಟ್ಯಾಕ್ಗಳು ಬರುವುದು. ಈಗ ನಿಮಗೆ ಅದರಿಂದ ಬಿಡುಗಡೆ ಪಡೆಯಬೇಕಾ? ವಾಪಸ್ ಬರ್ತದೆ, ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯ ಫಲ. ಎಂದರ್ಥ ಮೊದಲು ನೀವು ನಂಬಬೇಕು, ದೇವರ ವಾಕ್ಯ ಸತ್ಯವಾಗಿದೆ, ನಂಬುವರಾಗಬೇಕು. ಈ ವಾಕ್ಯವೇ ಯೇಸು ಕ್ರಿಸ್ತ ಆಗಿದ್ದಾನೆ. ಈ ಪ್ರತಿಯೊಂದು ವಾಕ್ಯಕ್ಕೆ ಆತನ ಆಜ್ಞೆ ವಿಧೇಯರಾಗುವ ನಂಬಿಕೆಯಿಂದ ವಿಧೇಯತೆಗೆ ಗುಲಾಮರಾಗಿದೆ ನೀತಿಯ ಫಲ. ನೀತಿಯ ಫಲ ಅಂದರೆ ದೇವರು ನೀತಿವಂತರ ಕೂಗುಣಿಕೆಯಲ್ಲಿ ಎಲ್ಲ ಕಷ್ಟಗಳಿಂದ ಬಿಡುಗಡೆ ಕೊಡ್ತಾನೆ. ದೇವರು ನೀತಿವಂತರನ್ನು ಹಸಿವೆಗೊಳಿಸನು. ಪ್ರಾಯದ ಶ್ರೀಮಂತಗಳಾದರೂ ಒಟ್ಟಿನ ಹಸಿದು ಅದು ಇವನು ತನ್ನ ಮಕ್ಕಳನ್ನು ಎಂದು ಕೈ. ಈ ರೀತಿ ಎಲ್ಲ ನೀತಿವಂತಿಕೆ ಎಲ್ಲ ವಾಗ್ದಾನಗಳು ನೀವು ಹೊಂದಿಕೊಳ್ಳುತ್ತೀರಿ. ಮತ್ತು ನೀವು ಯಾವ ಕಷ್ಟದಲ್ಲಿ ಬಿದ್ದರೂ ಪ್ರೇರೆ ದೇವರು ನಿಮ್ಮನ್ನು ಮೇಲೆಗೆತ್ತುತ್ತಾನೆ. ನಿಮ್ಮ ಪಶ್ಚಾತ್ತಾಪ ದೇವರು ಮೆಚ್ಚುವನಾಗಿದ್ದಾನೆ. ಆದರೆ ನೀವು ಈ ರೀತಿ ನಡೆಯದೆ ಪಾಪಕ್ಕೆ ಗುಲಾಮರಾಗುತ್ತಾರೆ, ಪಾಪವನ್ನು ಮಾಡುತ್ತಾ ಇರುತ್ತಾರೆ. ಪಾಪವು ನಿಮಗೆ ಮರಣ ತರುತ್ತದೆ. ಪಾಪ ನಿಮಿತ್ತಕ್ಕೆ ರೋಗಗಳು, ಕಷ್ಟಗಳು, ಸಂಕಟಗಳು, ಶೋಧನೆಗಳು ಎಲ್ಲ ಬರುತ್ತದೆ. ಕಾರಣ ಪಾಪಕ್ಕೆ ಯಾರು ದಾಸರಾಗುತ್ತಾರೆ. ಅದಕ್ಕೆ ವಾಪಸ್ ಬರುತ್ತದೆ, ನಂಬಿಕೆ ಎಂಬ ವಿಧೇಯತೆಗೆ ದಾಸರಾದರೆ ನೀತಿಯು ಫಲ ಆಗಿದೆ. ಸತ್ಪುರುಷ ನೀವು ಯಾವಾಗಲೂ ಪ್ರತಿದಿನ ನಿಮ್ಮ ಸದ ಅಂಗಾಂಗ ನೀತಿವಂತರಾಗಿ ನೀತಿವಂತರಾಗಿ ನೀತಿಯ ಕೃತ್ಯವನ್ನು ಮಾಡುವುದಕ್ಕೆ ಸಮರ್ಪಣೆ ಮಾಡಿಕೊಡಬೇಕು. ಎರಡನೇದಾಗಿ ಪ್ರತಿದಿನ ಪ್ರತಿಗಳಿಗೆ ನಂಬಿಕೆ ಎಂಬ ವಿಧೇಯತೆಗೆ ದಾಸರಾಗಬೇಕು ವಿನಃ ಪಾಪಕ್ಕೆ ಎಂದಿಗೂ ದಾಸರಾಗಬಾರದು. ಆಗ ಆ ಪ್ರವರ್ತನೆ ಆ ವಿಧೇಯತೆಯನ್ನು ಮೆಚ್ಚಿಕೊಂಡು ನಿಮ್ಮನ್ನು ಉದ್ಧರಿಸುವನು ಆಗಿದ್ದಾನೆ. ಇನ್ನಿದು ಸಂಗತಿ ನೋಡ್ತೇವೆ ಹೇಗೆ ಸತ್ಪುರುಷರಿಗೆ ಜೀವಿಸುವುದೆಂಬುದಾಗಿ ಗಲಾತ್ಯದವರ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 16ರಿಂದ 26ನೇ ವಾಕ್ಯ ತನಕ ನಾನು ಹೇಳುವುದೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ,
ಆಗ ನೀವು ಶರೀರಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಅಪೊಸ್ತಲನು ಹೇಳ್ತಾನೆ, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಾಗ ನೀವು ಪವಿತ್ರಾತ್ಮ ಹೊಂದಿಕೊಳ್ಳುತ್ತೀರಿ. ಪವಿತ್ರಾತ್ಮ ಹೊಂದಿಕೊಂಡ ನಂತರ ನೀವು ಪವಿತ್ರಾತ್ಮ ಏನು ಹೇಳುತ್ತಾನೋ ಆ ಪವಿತ್ರಾತ್ಮ ಸ್ವರಕ್ಕೆ ನೀವು ವಿಧೇಯರಾಗಬೇಕು. ಆಗ ಶರೀರಭಾವ ಪ್ರಕಾರ ನಡೆಯುವುದಿಲ್ಲ ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. 17ನೇ ವಾಕ್ಯದಲ್ಲಿ, ಯಾಕೆಂದರೆ ಶರೀರಭಾವ ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನ ಅಭಿಲಾಷಿಸುವುದು ಶರೀರಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿದ್ದನ್ನು ಮಾಡದಂತೆ ಈ ಒಂದಕ್ಕೊಂದು ಹೋರಾಡುತ್ತವೆ. ನೋಡಿದ್ರೆ ಯಾವ ಎಷ್ಟು ಕಂಕರ ಮಾಡ್ತೀರೋ ದೇವರ ಆತ್ಮನನ್ನು ಹೊಂದಿಕೊಳ್ಳುತ್ತೀರಿ. ದೇವರ ಆತ್ಮನು ನಿಮಗೆ ಪಾಪ ಮಾಡಬೇಡ ಎಂಬುದು ಹೇಳ್ತದೆ. ಅದ್ಮೇಲೆ ಶರೀರ ನಿಮಗೆ ಪಾಪ ಇದೆ. ನಿಮ್ಮ ಶರೀರದ ಸ್ವಭಾವವು ಮತ್ತು ನಿಮ್ಮ ಆತ್ಮ ಎರಡು ಹೋರಾಟ ಮಾಡುವಾಗ ಈ ಹೋರಾಟದಲ್ಲಿ ಜಯ ಬೇಕಾದರೆ ನೀವು ಪವಿತ್ರಾತ್ಮನ ಸ್ವರಕ್ಕೆ ವಿಧೇಯರಾಗಬೇಕು. ದೇವರ ವಾಕ್ಯ ವಿಧೇಯರಾಗಿದ್ದರೆ ನೀವು ಶರೀರ ಭಾವ ಪ್ರಕಾರ ನಡೆಯುವರಲ್ಲ ಎಂಬುದೆಲ್ಲ ಅಪೊಸ್ತಲನು ಹೇಳ್ತಾನೆ. 18ನೇ ವಾಕ್ಯ, ಆದರೆ ನೀವು ಆತ್ಮನ ನಡೆಸಿಕೊಳ್ಳುವುದಾದರೆ ನಿಯಮನಿಷ್ಠೆಗೆ ಅಧೀನರಲ್ಲ. 19ನೇ ವಾಕ್ಯ, ಶರೀರಬದ್ಧ ಕರ್ಮಗಳು ಪ್ರಸಿದ್ಧವಾಗಿ ಅವೆ. ಯಾವುದೆಂದರೆ ಜಾರುತ್ವ, ಬಂಡುತನ, ನಾಚಿಕೆ ಹಿಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕಿತನ, ದುಂದುತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸ್ತೇನೆ. ಅಪ್ಪ ಅತಿ ಸ್ಪಷ್ಟ ಹೇಳ್ತಾನೆ, ಯೇಸು ನಂಬಿಕೆ ಇಟ್ಟಿದ್ದೀರಿ, ನೀಲಿ ಮುಳಿತಿ ತಂದುಕೊಂಡಿದ್ದೀರಿ, ಪವಿತ್ರಾತ್ಮನ ಹೊಂದಿಕೊಂಡಿದ್ದೀರಿ, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತೀರಿ, ವರಗಳು ಹೊಂದಿಕೊಂಡಿದ್ದೀರಿ, ಅಭಿಷೇಕ ಹೊಂದಿಕೊಂಡಿದ್ದೀರಿ. ಆದರೆ ಇದೆಲ್ಲ ಹೊಂದಿಕೊಂಡು ಪ್ರೇರೆ ನೀವು ಪವಿತ್ರ ಸ್ವರಕ್ಕೆ ಅವಿಧರಾಗಿ ನಡೆಯುತ್ತಾರೆ. ನೀವು ಶರೀರಭಾವದ ಪ್ರಕಾರ ನಡೆಯುತ್ತೀರಿ. ಆಗ ಶರೀರಭಾವದ ಪ್ರಕಾರ ನಡೆಯುವಾಗ ಈ ಶರೀರಬದ್ಧ ಗುಣಗಳು, ಈ ಶರೀರಬದ್ಧ ಕರ್ಮಗಳು ನಿಮ್ಮಲ್ಲಿ ಕಂಡು ಬರುತ್ತವೆ. ಇಲ್ಲಿ ಅಪ್ಪ ಹೇಳ್ತಾರೆ, ಯಾರು ಪ್ರೇರೆ ಈ ಶರೀರಭಾವದ ಪ್ರಕಾರ ನಡುತ್ತಾರೋ ಅವರು ಪರಲೋಕಕ್ಕೆ ಹೋಗುವುದಿಲ್ಲ. ಅವರಿಗೆ ಪರಲೋಕ ರಾಜ್ಯದ ಆಶೀರ್ವಾದವೂ ಅವರಿಗೆ ಸಿಗುವುದಿಲ್ಲ. ನಿಮ್ಮ ಪ್ರಾರ್ಥನೆ ಉತ್ತರವು ಅದು ಅಡ್ಡಿ ಮಾಡುತ್ತದೆ. ಹಾಗಾದರೆ ಪ್ರೇರೆ ನಿಮಗೆ ದೇವರು ಉದ್ಧಾರ ಮಾಡಬೇಕಾ? ನಿಮ್ಮ ಕಷ್ಟದಿಂದ ಬಿಡುಗಡೆ ಅದು ಈ ಶರೀರಭಾವವನ್ನು ಏನು ಮಾಡಿದ್ರು ಹಾಗೆ ಮಾಡುವರಾಗಬೇಕು. ಅದು ಕ್ರೂಜಿಲಾಗುವ ಅದು ಹೇಗೆಂದರೆ 22ನೇ ವಾಕ್ಯದಿಂದ ನಾನು ಓದ್ತೇನೆ. ಆದರೆ ದೇವರಾತ್ಮ ಉಂಟು ಫಲವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮಯದಮೆ ಇಂಥವುಗಳೇ. ಇಂಥವನ್ನು ಯಾವ ಧರ್ಮಸ್ಥಳ ಆಕ್ಷೇಪಿಸಿದ ಬರೀ ಯಾವಾಗ ನೀವು ಪವಿತ್ರಾತ್ಮನ ಸ್ವರವನ್ನು ಕೇಳಿಕೊಂಡು ಪವಿತ್ರಾತ್ಮನ ವಾಕ್ಯಕ್ಕೆ ಅಂದರೆ ದೇವರ ವಾಕ್ಯಕ್ಕೆ ವಿಧೇಯರಾಗುತ್ತೀರೋ ಆಗ ನಿಮ್ಮಲ್ಲಿ ಪವಿತ್ರಾತ್ಮ 9 ಫಲಗಳು ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ ಈ 9 ಫಲಗಳು ಅಥವಾ 9 ಗುಣ ತೋರಿ ಬರುವಾಗ ಇದನ್ನು ಯಾವ ಧರ್ಮಶಾಸ್ತ್ರವು ನಿಮಗೆ ಅಪರಾಧಿ ಎಂದು ತೀರ್ಪು ಮಾಡುವುದಿಲ್ಲ. ಯಾವ ಧರ್ಮಶಾಸ್ತ್ರವು ಯಾವ ಸೈತಾನನು ನಿಮಗೆ ಅಪರಾಧಿ ಎಂದು ನಿಮಗೆ ತೀರ್ಪು ಆಗುವುದಿಲ್ಲ. ಅಪರಾಧದಿಂದ ನಮಗೆ ಇಲ್ಲವೇ ಇಲ್ಲ ಪ್ರೇರೆ. ಪವಿತ್ರಾತ್ಮನನ್ನು ಅನುಸರಿಸಿ ನಡೆಯುವುದಾದರೆ ಆವಾಗ ನಿಮ್ಮ ಪ್ರಾರ್ಥನೆ ಉತ್ತರ ಬಂದೇ ಬರ್ತದೆ. ದೇವರನ್ನು ಉದ್ಧರಿಸುತ್ತಾನೆ ಪ್ರೇರೆ. ಮತ್ತು 24 ಕ್ರಿಸ್ತ ಯೇಸುವಿನವರು ತಮ್ಮ ಶರೀರಭಾವವನ್ನು ಅದರ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದರು. ಹಾಗಾದರೆ ದಿನಾಲು ಪ್ರೇರೆ ಸತ್ಪುರುಷರ ನಡುವೆ ಅರ್ಥವಾಗಿದೆ. ದಿನಾಲು ನಿಮ್ಮ ಶರೀರಭಾವವನ್ನು ಅದರ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು ಆಗಬೇಕು. ಆವಾಗ ನೀವು ಸತ್ಪುರುಷ ನಡೆಯುತ್ತೀರಿ. ಮತ್ತು 25-26 ವಾಕ್ಯ, ನಾವು ಆತ್ಮ ಜೀವಿತದೊಳಗೆ ಆತ್ಮನ್ನು ಅನುಸರಿಸಿ ನಡೆಯೋಣ. ಅಹಂಕಾರಿಗಳು, ಒಬ್ಬರೊಬ್ಬರ ಕೆಣಕುವರು, ಒಬ್ಬರ ಮೇಲವರು ಮಸ್ತವರು ಆಗಿದ್ರು. ಈ ರೀತಿ ನೀವು ಸತ್ಪುರ ನಡೀತಿರೋ 100% ನಿಮ್ಮ ಆ ಪಶ್ಚಾತ್ತಾಪರ ದೇಹ ನಿಮ್ಮ ವಿಧೇಯತೆ ಮೆಚ್ಚಿಕೊಂಡು ನೀವು ಕೆಳಗೆ ಬಿದ್ದರು, ಕಷ್ಟದಲ್ಲಿ ಬಿದ್ದರು, ದೇವರು ನಿಮ್ಮನ್ನು ಉದ್ಧರಿಸುವನಾಗಿದ್ದಾನೆ ಮತ್ತು ನಿಮ್ಮನ್ನು ಆಶೀರ್ವಾದ ಮಾಡುವನಾಗಿದ್ದಾನೆ. ನಿಮ್ಮ ಪ್ರಾರ್ಥನೆ ಉತ್ತರ ಕೊಡುವನಾಗಿದ್ದಾನೆ, ನಿಮ್ಮ ಬಿಡುಗಡೆ ಕೊಡುವನಾಗಿದ್ದಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಈ ಸಂದೇಶ ನಿಮ್ಮ ಜೀವಿತದಲ್ಲಿ ನಿಜವಾಗಿ ಕಾರ್ಯ ಮಾಡುವುದಾರೆ ನಿಮ್ಮ ಯಾವುದೇ ಅಭಿಪ್ರಾಯಗಳು ಯಾವುದೇ ಪ್ರಾರ್ಥನೆ ನಮಗೆ ಶೇರ್ ಮಾಡಿ ನಿಮ್ಮನ್ನು ಪ್ರಾರ್ಥನೆ ಮಾಡುತ್ತೇನೆ. ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ತಂದೆಯವರು ನಿನ್ನ ಸ್ತೋತ್ರ ಸಲ್ಲಿನ ಕೊಂಡಾಡ್ತೇನೆ ದೇವ. ಈ ಸಂದೇಶ ಮುಖಾಂತರ ನಿನ್ನ ಜನರ ಮಾತನಾಡಿದಿ ಸತ್ಪುರುಷರಾಗಿ ಜೀವಿಸಿ ಹೇಗೆ ಎಂಬುದೇ ನಿನ್ನ ಮಾತಿದ ಪ್ರಕಾರ ಈ ನಿನ್ನ ಮಕ್ಕಳು ಈ ವಾಕ್ಯದ ಪ್ರಕಾರ ನಡೆಯುವುದಕ್ಕೆ ಪ್ರತಿ ವಿಧೇಯತೆ ಹೃದಯ ಕೊಡಿದ್ದೇವ. ಮತ್ತು ಯಾರ್ಯಾರು ನಿನ್ನ ಸತ್ಪುರುಷ ನಡೀತಾರೋ ಅವರನ್ನು ದೇವ ನಿನ್ನ ಎಲ್ಲ ಕಷ್ಟಗಳಿಂದ, ಎಲ್ಲ ಸಮಸ್ಯೆಯಿಂದ, ಎಲ್ಲ ನಷ್ಟ, ರೋಗದಿಂದ, ಸಾಲಿನಿಂದ ಬಿಡುಗಡೆ ಕೊಟ್ಟು ಅವರನ್ನು ಉದ್ಧಾರ ಮಾಡಬೇಕು ನಾನು ಬೇಡಿಕೊಳ್ತೇನೆ. ಅವರನ್ನು ಆಶೀರ್ವಾದ ಮಾಡಬೇಕು ಎಂದು ಬೇಡಿಕೊಳ್ತೇನೆ. ಅವರ ಕಷ್ಟದಿಂದ ಬಿಡುಗಡೆ ಕೊಡಬೇಕು ಬೇಡಿಕೊಳ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ನಾನು ತಿಳಿದು ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಅನ್ಯೋನ್ಯತೆಯು ಸದಾಕಾಲವು ಈ ಸಂದೇಶವನ್ನು ಕೇಳುವ ಪ್ರತಿಯೊಬ್ಬರ ಸಂಗತಿಯಲ್ಲಿ ಆಮೇನ್. ಪ್ರೈಸ್ ದ ಲಾರ್ಡ್. ದೇವರ ನಿಮ್ಮನ್ನೆಲ್ಲರನ್ನು ಆಶೀರ್ವಾದ ಮಾಡಲಿ.